ಶ್ರೀಗುರುಭ್ಯೋ ನಮಃ ಹರಿ ಓಂ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರೂಂಚ ಮೇ ವಂದೇ. ಪರಮಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಭಗವದ್ಗೀತೆಯ ಈ 2ನೇ ಅಧ್ಯಾಯದ ಪ್ರಮುಖ ವಿಚಾರಗಳ ಬಗ್ಗೆ ಈ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಗಳಲ್ಲೆಲ್ಲ ಮಹಾಭಾರತ ಶ್ರೇಷ್ಠ, ಅದರಲ್ಲೂ ಭಗವದ್ಗೀತೆ ಅತ್ಯಂತ ಸಾರಭೂತವಾದಂಥ ಭಾಗ. ಅದರಲ್ಲೂ ಸಹ 2ನೇ ಅಧ್ಯಾಯ ಅತ್ಯಂತ ಅರ್ಥಗರ್ಭಿತವಾದಂಥದ್ದು ಮತ್ತು ಗಾತ್ರದಲ್ಲೂ ಸಹ ಬಹಳ ವಿಸ್ತಾರವಾದಂಥದ್ದು. ಬಂಧು ಸ್ನೇಹದಿಂದ ವಿಷಣ್ಣನಾದಂತಹ ಅರ್ಜುನ ಮತ್ತು ನಗುನಗುತ್ತಾ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ನಡುವೆ ಸಂವಾದ ಆರಂಭ ಆಗಿದೆ. ಇದರಲ್ಲಿ ನಮಗೆ ಮೊದಲು ಮೂಡುವಂತಹ ಪ್ರಶ್ನೆ, ಮೊದಲಿಂದಲೂ ಧರ್ಮರಾಜ ಮೃದು ಸ್ವಭಾವಕ್ಕೆ ಹೆಸರುವಾಸಿ. ಹಾಗಿದ್ದಾಗ ಯುದ್ಧದ ಸಮಯದಲ್ಲಿ ಅಳಕು ಮೂಡಬೇಕಾದದ್ದು ಧರ್ಮರಾಜನಿಗಾಗಬೇಕಾಗಿತ್ತು, ಆದರೆ ಅರ್ಜುನನಿಗೆ ಅಳಕು ಮೂಡಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ಬೋದ? ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ. ಮೇಲ್ನೋಟಕ್ಕೆ ಪ್ರಶ್ನೆ ಸರಿಯಾದ ಪ್ರಶ್ನೆ. ಸಾಮಾನ್ಯವಾಗಿ ಧರ್ಮರಾಜ ಅತ್ಯಂತ ಮೃದು ಮತ್ತು ಮುಖ್ಯಸ್ಥ ಆತ್ಮೇನೆ. ಆದರೆ ಆತನಿಗೆ ಬರಬಹುದಾಗಿದ್ದ ಪ್ರಶ್ನೆ ಅರ್ಜುನಿಗೆ ಯಾತಕ್ಕೆ ಬಂತು ಅಂತ ಪ್ರಶ್ನೆ ಕೇಳಿದರೆ ಮಹಾಭಾರತದಲ್ಲಿ ಉತ್ತರ ಇದೆ. ಅದನ್ನು ಬೇರೆ ಯಾರೂ ಗಮನಿಸಿಲ್ಲ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ವನವಾಸದಲ್ಲಿದ್ದಾಗ 1 ವರ್ಷ ಕಳೆದಿರುತ್ತೆ ವನವಾಸದ್ದು. ಆಗ ಧರ್ಮರಾಜನ ಆ ಸ್ಥಿತಿಯನ್ನು ಗಮನಿಸಿ ಭೀಮ ದ್ರೌಪದಿಯರು ಆತನಿಗೆ ಆತನ ಕರ್ತವ್ಯದ ಬಗ್ಗೆ ಉಪದೇಶವನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಭೀಮಸೇನ ದೇವರು ಹೇಳಿದ ಭಾಗ ಭೀಮಗೀತಾ ಅಂತಲೇ ನಾವು ಕರಿಬಹುದಾದದ್ದು. ಅದರಲ್ಲಿ ಭಗವದ್ಗೀತೆಯಲ್ಲಿ ಹೇಗೆ ಅರ್ಜುನನ ಶಂಕೆಗಳಿಗೆ ಉತ್ತರವಾಗಿ ಭಗವಂತ ಎಲ್ಲವನ್ನೂ ತಿಳಿಸಿದನು, ಹಾಗೆ ಭೀಮಸೇನ ದೇವರೆಲ್ಲ ತಿಳಿಸಿರೋದ್ರಿಂದ ಧರ್ಮರಾಜ ಈಗ ಯಾವ ಸಂದೇಹಕ್ಕೂ ಒಳಗಾಗಿಲ್ಲ. ಯುದ್ಧಕ್ಕೆ ಸಿದ್ಧ ಅಂತೆ ತೀರ್ಮಾನ ಮಾಡಿಕೊಂಡೇ ಬಂದಿರೋದ್ರಿಂದ ಯುಧಿಷ್ಠಿರನಾಗಿದ್ದಾನೆ. ಆ ಪ್ರಶ್ನೆ ಬರಲಿಲ್ಲ. ಆದರೆ ಅರ್ಜುನನಿಗೆ ಬೇಕಿತ್ತು, ಆಗ ಬಂದಿದೆ. ಆದ್ದರಿಂದ ಸಮಸ್ಯೆ ಏನೂ ಇಲ್ಲ. ಸರಿ, ಇಲ್ಲಿ ಅರ್ಜುನ ಆರಂಭ ಮಾಡ್ತಾನೆ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇತ್ಯಾದಿಯಾಗಿ. ನಾವು ಗಮನಿಸಿದ್ರೆ ಇದೇ ಅರ್ಜುನ ಹಿಂದೆ ಉತ್ತರ ಗೋಗ್ರಹಣ ಕಾಲದಲ್ಲಿ, ಅದು ಕುರುಕ್ಷೇತ್ರ ಯುದ್ಧಕ್ಕಿಂತ ಬಹಳ ಸಮಯದ ಅಂತರವೂ ಇಲ್ಲ, ಅಲ್ಲಿ ಇದೇ ಎದುರಾಳಿಗಳ ಮುಂದೆ ಅಚ್ಚಳಿಯದೆ ಹೋರಾಡಿದ್ದ. ಆದರೆ ಆಗ ಬಾರದಂತಹ ಈ ಬಂಧು ಸ್ನೇಹದ ಒಂದು ಪ್ರಶ್ನೆ ಅರ್ಜುನನಿಗೆ ಈಗ ಮೂಡಲು ಕಾರಣ ಏನು? ಆ ಪ್ರಶ್ನೆಗೆ ಅವಕಾಶ ಇದೆ. ಆದರೆ ಅರ್ಜುನನಿಗೆ ಅಲ್ಲಿನ ಸಮಸ್ಯೆ ಬೇರೆ, ಇಲ್ಲಿನ ಸಮಸ್ಯೆ ಬೇರೆ. ಅಲ್ಲಿ ಆತನ ಮುಂದೆ ಮುಖ್ಯ ಇದ್ದಿದ್ದು ಗೋಗಳ ಸಂರಕ್ಷಣೆಯ ಕಾರ್ಯ. ಆದ್ದರಿಂದ ಆತ ತನ್ನನ್ನು ಪೂರ್ತಿಯಾಗಿ ತೊಡಗಿಸ್ಕೊಂಡ್ಬಿಟ್ಟು ಗೋಬ್ರಾಹ್ಮಣ ಹಿತಾಯಿಚ ಅನ್ನೋ ಹಿನ್ನೆಲೆಯಲ್ಲಿ ಭಗವಂತನ ಆರಾಧನೆಗೋಸ್ಕರವಾಗಿ ಯುದ್ಧವನ್ನು ಮಾಡ್ತಾ ಅದಕ್ಕೆ ಅಣಿಯಾಗದಿದ್ದ ಉತ್ತರನನ್ನು ಕೂಡ ಅಣಿ ಮಾಡಿ ಸಾರಥ್ಯನಾಗಿ ಉಪಡಿಸಿಕೊಂಡ. ಇಲ್ಲಿ ಪ್ರಶ್ನೆ ಹಾಗೆ ಬಂದಿಲ್ಲ. ಇದು ಆತ್ಯಂತಿಕವಾದ ಯುದ್ಧ. ಇದರಲ್ಲಿ ಭೀಷ್ಮಾದಿಗಳ ಅಣಿವು ಅನಿವಾರ್ಯ ಮತ್ತು ಸಮಸ್ತ ಬಂಧುಗಳ ಅಣಿವು ಅನಿವಾರ್ಯ. ಆ ಹಿನ್ನೆಲೆಯಲ್ಲಿ ಆತ ಬಹಳ ಗಾಢವಾಗಿ ಯೋಚನೆ ಮಾಡ್ತಾನೆ. ಅಲ್ಲಿ ವಿಶೇಷವಾಗಿ ಅಭಯ ಆತನಿಗೆ ರಕ್ಷಾ ಕವಚವಾಗಿದ್ದರೆ ಅಲ್ಲಿ ಕೃಪೆ, ಅಸಂಗತವಾದ ಕರುಣೆ ಆತನನ್ನು ಅಡ್ಡಗಟ್ಟಿತು. ಆದ್ದರಿಂದ ಅದೇ ಅರ್ಜುನನಾದರೂ ಕೂಡ ಸ್ವಲ್ಪ ಸಮಯದ ಅನಂತರವಾದರೂ ಕೂಡ ಈ ಬಂಧು ಮೋಹ, ಅದನ್ನೇ ಶ್ರೀಮದ್ ಆಚಾರ್ಯರು ಬಾಂಧವಾದಿ ಮೋಹ ಜಾಲ ಸಂವೃತಂ ಅಂತ ಹೇಳ್ತಾರೆ. ಈ ಜಾಲ ಆಗಿರಲಿಲ್ಲ ಆತನಿಗೆ. ಅಲ್ಲಿ ಧರ್ಮದ ಜಾಲ ಇದ್ದಿಲ್ಲ, ಅಧರ್ಮದ ಜಾಲ ಇರೋದರಿಂದ ಈ ರೀತಿಯಾಗಿ ಆತಂಕಕ್ಕೊಳಗಾದ. ಅದು ಅತ್ಯಂತ ಸಂಗತನೆ. ಸರಿ, ಇನ್ನು ಅರ್ಜುನ ಒಟ್ಟಾರೆ ತನ್ನದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ಪ್ರಬಲವಾದ ಪೂರ್ವ ಪಕ್ಷವನ್ನು ಮುಂದಿಟ್ಟರೂ ಸಹ ಅದರ ನಿರ್ಣಯವನ್ನು ತಾನೇ ಕೈಗೊಳ್ಳದೆ ಅಂತ್ಯದಲ್ಲಿ ಯತ್ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿ ಕೃಷ್ಣನನ್ನು ಶರಣಾಗ್ತಾನೆ. ಅವನ ಧ್ವನಿಯಲ್ಲೂ ಒಂದು ಮಾರ್ಧವದ ಮಾರ್ಪಾಡು ಕಾಣುತ್ತೆ. ಈ ಮಾರ್ಪಾಡಿಗೆ ಕಾರಣ ವಿಶೇಷ ಏನಾದರೂ ಇರ್ಬೋದಾ? ನಿಜ. ಅಲ್ಲಿ ನೋಡೋದಕ್ಕೆ ಭಗವಂತ ಕೃಷ್ಣ ಸ್ಪಷ್ಟ ಹೇಳಿಬಿಟ್ಟಿದ್ದಾನೆ, ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಅರ್ಜುನಿಗೆ ಆ ಸನ್ನಿವೇಶದಲ್ಲಿ ಬಂದಂಥ ಕೃಪೆ ಅದು ಅನಾರ್ಯ ಜುಷ್ಟ, ಜ್ಞಾನಿಗಳಿಂದ ಸೇವಿತವಲ್ಲ.
ಮತ್ತು ಅಸ್ವರ್ಗ್ಯಂ ಮೋಕ್ಷಕ್ಕೆ ಸಾಧನವೂ ಅಲ್ಲ, ಅಕೀರ್ತಿಕರಂ ಕೀರ್ತಿದಾಯಕವೂ ಅಲ್ಲ. ಒಳ್ಳೆ ಪ್ರಬಲವಾದ ಉತ್ತರ ಕೊಟ್ಟಾಗಿದೆ ಭಗವಂತ. ಅರ್ಜುನ ಅದಕ್ಕೆ ತಾನು ಉತ್ತರ ಕೊಟ್ಟ. ಕಥಂ ವಿಶ್ವಮಂ ಸಂಖ್ಯೆ ದ್ರೋಣಂಚ ಮಧುಸೂದನ ವಿಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ ಹೀಗೆಲ್ಲ ಮಾತಾಡಿದ. ಇವ್ರನ್ನ ಕೊಂದು ರಾಜ್ಯಭಾರ ಮಾಡೋದಕ್ಕಿಂತ ನಾವು ಭಿಕ್ಷೆ ಬಿಡೋದು ಆಸೆ ಅಂತಲೂ ಹೇಳಿದ. ಆದರೆ ಅರ್ಜುನ ಆ ಮುಂದೆ ಇದ್ದಕ್ಕಿದ್ದ ಹಾಗೆ ತನ್ನ ಧೋರಣೆ ಬದಲಾಯಿಸ್ತಾ ಕಾಣಿಸ್ತದೆ. ಅದು ಸಾಕ್ಷಾತ್ತಾಗಿ ಮಾತುಕತೆ ನಡೆದಾಗ ಆಗೋ ಪ್ರಯೋಜನ ಅಂದರೆ ಅದೇನೆ. ಅರ್ಜುನನ ಯಾವ ವಾದವನ್ನು ಕೂಡ ಕೃಷ್ಣ ಒಪ್ಪಿಲ್ಲ ಅನ್ನೋದು ಅದರ ಮುಖದಲ್ಲಿರ್ತಕ್ಕಂಥ ರೀತಿಯಿಂದ ಗೊತ್ತಾಗ್ತಾ ಇದೆ. ಅರ್ಜುನ ಯೋಚನೆ ಮಾಡ್ದ, ಈಗ ನಾವು ಮತ್ತೆ ಪ್ರಶ್ನೆ ಕೇಳ್ತಾ ಕೊಡೋದಕ್ಕಿಂತ ನಾನು ಖಚಿತವಾಗಿ ಉತ್ತರ ಪಡೆಯೋದೇ ಶ್ರೇಷ್ಠ ಅಂತ ಯೋಚನೆ ಮಾಡಿಬಿಟ್ಟು ಹೇಳ್ತಾರೆ. ಇದು ನಾವು ಆನ್ಲೈನ್ಗೂ ಆಫ್ಲೈನ್ಗೂ ವ್ಯತ್ಯಾಸ ಅಂತ ಕರಿಬಹುದು. ಇಲ್ಲಿ ಎದುರಿಗಿದ್ದಾಗ ಶ್ರೋತೃಗಳ ಭಾವನೆ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ಮುಖವಾಗಿ ಅವ್ರಿಗೆ ಕಂಡರೂ ಶ್ರೋತೃಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಕಂಡರೂ ಇಷ್ಟು ಸ್ಪಷ್ಟ ಕಾಣೋ ಸಾಧ್ಯತೆ ಬಹಳ ಕಡಿಮೆ. ಆ ದೃಷ್ಟಿಯಿಂದ ಅರ್ಜುನ ಗುರುತಿಸಿದ ಕೃಷ್ಣನ ಮನೋಭಾವದಲ್ಲಿ ವ್ಯತ್ಯಾಸವಾಗಿಲ್ಲ. ತಾನು ಮಾಡೋದು ತಪ್ಪು ಅನ್ನೋದನ್ನು ಕೃಷ್ಣ ನಿರ್ಧಾರ ಮಾಡಿದ್ದಾನೆ ಅರ್ಜುನನ ಬಗ್ಗೆ ತಿಳಿದಿದ್ದರಿಂದ ಇನ್ನು ವಾದಿಸಿ ಪ್ರಯೋಜನ ಇಲ್ಲ ಅಂಥೇಳಿ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಚ್ಛ್ರೇಯಶ್ಚ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಸ್ಯಾತಿಮಾಂ ತ್ವಾಂ ಪ್ರಪನ್ನಂ ಅಂಥೇಳಿ ಅರ್ಪಣ ಭಾವದಿಂದ ತನ್ನನ್ನು ಶಿಷ್ಯ ಅಂತ ನಿಶ್ಚಯ ಮಾಡಿಕೊಂಡು ಭಗವಂತ ಗುರು ಅಂತ ಒಪ್ಪಿಕೊಂಡು ತರ್ಕೋತಾನೆ. ಇದು ಬಹಳ ಮುಖ್ಯವಾದ ಅಂಶ. ಅರ್ಜುನನ ಈ ಮಾರ್ಪಾಟು ಆತ ನಿಜವಾಗಲೂ ಕೂಡ ಆತನ ಉದ್ಧಾರಕ್ಕೆ ಕಾರಣ ಆಯಿತು. ಅದನ್ನು ಮುಂದೆ ತಾನು ಹೇಳ್ತಾನೆ. ಎಷ್ಟು ಮಟ್ಟಿಗೆ ಅರ್ಜುನ ಬದಲಾಗಿದ್ದಾನೆ ಅಂದರೆ, ನಹಿ ಪ್ರಪಶ್ಯಾಮಿ ಮಮಾಪನುದ್ಯ ಯಚ್ಛೋಕ ಮುಚ್ಛೋಷಣಮಿಂದ್ರಿಯಾಣ ಅವಾಪ್ಯ ಭೂಮೌ ಅಸಪತ್ತ ಮೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯ. ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯ. ಸ್ವತಃ ಸುರಾಧಿಪತಿ ಅಂತ ಹೇಳ್ತಾನೆ. ನನಗೆ ಯಾವುದೂ ದೊಡ್ಡದಲ್ಲ, ಶ್ರೇಯಸ್ಸು ನನಗೆ ಮುಖ್ಯ. ಅರ್ಜುನನ ಭಾವನೆಗೆ ಗಟ್ಟಿಯಾಯಿತು. ಶ್ರೇಯಸ್ಸು ಬೇಕೇ ಬೇಕು. ಆ ಹೇಳೋ ವಿಷಯ, ಆ ಸಾಮರ್ಥ್ಯ ಇರೋ ಭಗವಂತನಿಗೆ ಸ್ವಾತಂತ್ರ್ಯ ಅಂತ ಅರ್ಥ ಮಾಡಿಕೊಂಡು ಪೂರ್ಣ ಶರಣಾಗತನಾಗ್ತಾನೆ. ಈ ಬದಲಾವಣೆ ಆತನನ್ನು ನಿಜವಾದ ಅರ್ಥದಲ್ಲಿ ಯಶಸ್ವಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಯಿತು. ಸರಿ, ಬಂಧುಗಳು ನಿಧನರಾಗ್ತಾರೆ ಅಂತನ್ನೋದು ಅರ್ಜುನನ ಪ್ರಶ್ನೆಯ ಮೂಲ ಆಶಯ. ಅದರಿಂದಾಗಿ ಅವನಿಗೆ ಶೋಕ ಅಂತನ್ನೋದು ಮೇಲ್ನೋಟಕ್ಕೆ ಸರಿ ಅಂತ ತೋರುವಂತಹದ್ದು. ಇದಕ್ಕೆ ಕೃಷ್ಣ ನೀಡಿದಂತಹ ಉತ್ತರದ ಮುಖ್ಯ ಸಾರಾಂಶ ಏನು? ಇಲ್ಲಿ ಅರ್ಜುನನ ಪ್ರಶ್ನೆ ಬಂಧುಗಳು ಸೋಲ್ತಾರೆ ಅಲ್ಲ, ಸಾಯ್ತಾರೆ ಅಂತ ಪ್ರಶ್ನೆ ಬಂದುಬಿಟ್ಟಿದೆ. ಅದನ್ನು ಆತ ಊಹಿಸ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಕಾರಣ ಅಲ್ಲಿ ಬರೀ ದುರ್ಯೋಧನಾದಿಗಳೇ ಇದ್ದಿದ್ದ ರೀತಿ ಬೇರೆ ಆಗ್ತಿತ್ತು. ಅಲ್ಲಿ ಬಾಂಧವ್ಯದ ಪ್ರಶ್ನೆ ಮಾತ್ರ ಬರ್ತಿತ್ತು, ಪೂಜ್ಯತ್ವದ ಪ್ರಶ್ನೆ ಬರ್ತಿರಲಿಲ್ಲ. ಆದರೆ ಭೀಷ್ಮ ದ್ರೋಣಾದಿಗಳಿರೋದ್ರಿಂದಾಗಿ ಪೂಜ್ಯತ್ವದ ಪ್ರಶ್ನೆ ಬಂತು. ಆ ದೃಷ್ಟಿಯಿಂದ ಬಂಧುಗಳ ಒಂದು ವಿಯೋಗ ಒಂದು ದುಃಖಕ್ಕೆ ಕಾರಣವಾದರೆ ಪೂಜ್ಯರ ವಿಯೋಗ ಮತ್ತೊಂದು ದುಃಖಕ್ಕೆ ಕಾರಣ ಅಂತ ಯೋಚನೆ ಮಾಡಿದ. ಅಲ್ಲಿ ಆತ ವಿವೇಚನೆ ಮಾಡೋದಲ್ಲಿ ಸೋತ ಅರ್ಜುನ. ಆಗ ಭಗವಂತ ಹೇಳಿದ ಉತ್ತರವನ್ನು ಶ್ರೀಮದ್ ಆಚಾರ್ಯರು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಸಂವಾದವಾದ್ದರಿಂದ ಅದೇ ನಮಗೆ ಮುಖ್ಯ. ಯಾವಾಗಲೂ ಕೂಡ ನಾರಾಯಣ ಬಿಟ್ಟು ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ನಾವು ಕರ್ತವ್ಯವನ್ನು ಮುಂದೆ ಮಾಡಿ ಯೋಚನೆ ಮಾಡಬೇಕು. ನಾರಾಯಣ ದ್ವೇಷಗಳು ಅಂದರೆ ಭಗವದ್ವೇಷಗಳು. ಇವತ್ತಿನ ಅರ್ಥದಲ್ಲಿ ಸರ್ಕಾರದ ವಿರೋಧಿಗಳು ಅಂತ ಕರಿಬಹುದು, ದೇಶದ್ರೋಹಿಗಳಿದ್ದಾಗಿ. ದುರ್ಯೋಧನಾದಿಗಳು ಹಾಗಿದ್ದಾರೆ ಸರಿಯೇ, ಅದು ಭೀಷ್ಮಾದಿಗಳು ಹಾಗಿಲ್ಲ ಅಂತ ಕೇಳಿದರೆ ಹಾಗಲ್ಲ. ನಾರಾಯಣ ಬಿಟ್ಟು ತದನುಬಂಧಿ ನಿಗ್ರಹ. ನಾರಾಯಣನ ದ್ವೇಷಗಳಂತೆ ದೇಶದ್ರೋಹಿಗಳಂತೆ ಅವರ ಅನುಬಂಧಿಗಳು ಸಹ ನಿಗ್ರಾಹ್ಯರು. ಇದು ದೊಡ್ಡ ತತ್ವ. ಇದು ಪಂಚಮಹಾಪಾತಕಗಳಲ್ಲಿ 4 ನೇರ ಮಹಾಪಾತಕಗಳು. 5ನೇದು ಯಾವುದು ಗೊತ್ತಾ? ಇವರ ಜೊತೆ ಸಂಸರ್ಗ. ಅದು ದೊಡ್ಡ ಪಾಪ ಅಂತ ಕರೀತಾರೆ. ಆ ಹಿನ್ನೆಲೆಯಲ್ಲಿ ಅರ್ಜುನ ಈ ಪ್ರಶ್ನೆ ಮಾಡಿದ್ದು ಸರಿ ಹೋಗಿದೆ. ಜೊತೆಗೆ ಇನ್ನೊಂದಿದೆ, ಇದು ಒಂದು ಮೂಲ, ಅದು ಕರ್ತವ್ಯವನ್ನು ಮರೆತು ಮಾತಾಡೋದು. ಇನ್ನೊಂದು ಏನಂದರೆ, ಇವರೆಲ್ಲ ಕೂಡ ಸತ್ತೋಗ್ತಾರೆ ಅಂತ ಹೇಳೋ ಪ್ರಸಂಗದೊಳಗೆ ಅರ್ಜುನ ಮುಖ್ಯವಾದ ಒಂದು ಅಂಶ ಮರೆತು ಬಿಟ್ಟಿದ್ದಾನೆ. ಅರ್ಜುನ ಅಜ್ಞಾನಿಯಲ್ಲ, ಆ ಕ್ಷಣಕ್ಕೆ ಆತ ಬರ್ತಿದ್ದಾನೆ. ಏನು ಅಂದರೆ, ಜೀವನೂ ನಿತ್ಯ, ಭಗವಂತ ಹೇಗೆ ನಿತ್ಯನೋ ಸಕಲ ದೇವರೂ ನಿತ್ಯ. ಭಗವಂತ ಅಲ್ಲೇ ಹೇಳ್ತಾನೆ, ನತ್ವೇವಾಹಂ ಜಾತೋನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಈ ಜೀವನಿತ್ಯತ್ವವಾದ ಭಗವದ್ಗೀತೆಯ ದೊಡ್ಡ ಕೊಡುಗೆ ಇದು. ಇದರಿಂದಾಗಿ ನಾವು ಸೈನ್ಸಿಗೆ ಭಾಳ ಹತ್ತಿರವಾದ ಮಾತು, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನಾವು ಹೇಳ್ತೇವೆ ವಿಜ್ಞಾನದಲ್ಲಿ. ಈ ಸ್ಪಿರಿಚುವಲ್ ಎನರ್ಜಿ ಬಗ್ಗೆ ಸೈನ್ಸ್ ಮಾತಾಡೋದಿಲ್ಲ. ಈ ಸ್ಪಿರಿಚುವಲ್ ಎನರ್ಜಿ ಎಂಬುದು ನಿತ್ಯ ಅನ್ನೋ ಮಾತಿದೆಯಲ್ಲ, ದೊಡ್ಡ ಕಾಣಿಕೆ ಇರ್ಬೋದು. ಸನಾತನ ಧರ್ಮದ ಮೂಲಭೂತವಾದ ಅಂಶ ಇದು. ಭಗವಂತನಂತೆ ಜೀವಾತ್ಮನೂ ನಿತ್ಯ, ಇದು ದೊಡ್ಡ ಅಂಶ. ಅದರಲ್ಲಿ ತೂ ಅನ್ನೋ ಶಬ್ದ ಸೇರಿಸಿರ್ತಾರೆ. ಇಬ್ಬರು ನಿತ್ಯತ್ವದಲ್ಲೂ ಇಬ್ಬರು ಪರ್ಮನೆಂಟ್ ಸರ್ವೆಂಟ್ಸೇ. ಆದರೆ ಒಬ್ಬ ಬಾಸು, ಒಬ್ಬ ಅಸಿಸ್ಟೆಂಟ್.
ಆಗ ಅವನಿಗೆ ಎಷ್ಟು ವ್ಯತ್ಯಾಸ ಬರುತ್ತೆ. ಆದ್ದರಿಂದ ತೂ ಶಬ್ದದಿಂದ ಇವರೆಲ್ಲರೂ ನಿತ್ಯ ಅಂತ ಹೇಳ್ತಾ ಅರ್ಜುನ ಹೊಸ ಮುಖವನ್ನು ತೋರಿಸ್ತಾ. ನಿತ್ಯ ಯಾವುದಾಗಿದ್ದರೆ ಧರ್ಮ ನಿತ್ಯ, ಭಗವಂತ ನಿತ್ಯ, ಜೀವನವು ನಿತ್ಯ, ಪರಮನಿತ್ಯ, ನಿತ್ಯವೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಎಲ್ಲ ಎಚ್ಚರಿಕೆ ಕೊಡಬೇಕಾಗಿದೆ. ಅದಕ್ಕೋಸ್ಕರನೇ ಭಗವಂತ ನೇರ ಉತ್ತರ ಕೊಡೋದ್ರ ಬದಲು ಈ ಉತ್ತರವನ್ನು ಸ್ಪಷ್ಟ ಮಾಡ್ತಾನೆ. ತಳಹದಿಯನ್ನು ಸೃಷ್ಟಿ ಮಾಡ್ತಾನೆ. ತಳಹದಿ ಸೃಷ್ಟಿ ಮಾಡಿಬಿಟ್ಟು ಆಮೇಲೆ ಉಪದೇಶವನ್ನು ಮಾಡ್ತಾನೆ. ಮತ್ತು ಫೌಂಡೇಶನ್ನೇ ಈಗ ಬಿಲ್ಡಿಂಗ್ ಕಟ್ಟೋದು ಅರ್ಥ ಇಲ್ಲ. ನಾವು ವಾಸ ಮಾಡೋದು ಫೌಂಡೇಶನ್ನಲ್ಲ, ಸೂಪರ್ ಸ್ಟ್ರಕ್ಚರ್ನಲ್ಲಿ. ಆದರೆ ಅದು ಉಳಿಬೇಕಾದರೆ ದೊಡ್ಡ ಭದ್ರವಾದ ಬುನಾದಿ ಬೇಕು. ಇವತ್ತು ಯಾವುದೇ ಲೋಕದ ಯುದ್ಧಗಳಲ್ಲಿ ಬೇರೆ ದೊಡ್ಡ ಬುನಾದಿ ಇರೋದಿಲ್ಲ. ಮೇಲು ಕೀಳುಗಳು, ತಮ್ಮ ಪ್ರತಿಷ್ಠೆ, ಆಸೆ ಇತ್ಯಾದಿ ಕಾರಣ. ಇದು ತಾತ್ವಿಕ ತಳಹದಿ ಇರೋದಿಲ್ಲ. ಇಲ್ಲಿ ಭಗವಂತ ತಾನು ಮಾಡಿಸ್ತಿರೋ ಯುದ್ಧ, ಮಾಡ್ತಿರೋ ಅವರಿರ್ಬೋದು, ಮಾಡಿಸ್ತಿರೋದು ತಾನೇ. ಆದ್ದರಿಂದಾಗಿಯೇ ಅದು ಭದ್ರವಾದ ತಾತ್ವಿಕ ತಳಹದಿ ಹೇಳೋದಕ್ಕೋಸ್ಕರವಾಗಿ ಇಡೀ ಭಗವದ್ಗೀತೆಯ ಒಟ್ಟು ತಾತ್ವಿಕ ವಿಶ್ಲೇಷಣೆ ಅತ್ಯಂತ ಮೂಲಭೂತವಾದ ಅಗತ್ಯವನ್ನು ಹೊಂದಿದೆ ಅಂತ ಹೇಳೋದಕ್ಕೆ ಈ ಭಾಗ ಮುಖ್ಯ. ಆ ದೃಷ್ಟಿಯಲ್ಲಿ ಭಗವಂತ ಹೇಳಿದ ಮಾತು ಅತ್ಯಂತ ಮಾರ್ಮಿಕವಾದದ್ದು. ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಅಧ್ಯಾತ್ಮ ಅನ್ನೋದು ಯಾರ್ಯೋ ಅವರಿಗೆಲ್ಲ, ಆತ್ಮ ಇರೋರಿಗೆಲ್ಲ ಅಧ್ಯಾತ್ಮವೇ. ಆತ್ಮ ನಿತ್ಯತ್ವ ಹೇಳಿದ ಮೇಲೆ ಆಗ ಪರಮಾತ್ಮನ ನಿತ್ಯತ್ವ, ಸ್ವಾತಂತ್ರ್ಯ ಇತ್ಯಾದಿಗಳ ಬಗ್ಗೆ ಯೋಚನೆ ಶುರುವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯೂ ಸರಿ, ಆಚಾರ್ಯ ಕೊಟ್ಟಿರೋ ಉತ್ತರವು ಬಹಳ ಸ್ಪಷ್ಟ. ಸರಿ, ಅರ್ಜುನನ ಈ ಪ್ರಶ್ನೆಗೆ ಕೃಷ್ಣ ಒಂದೇ ಮಾತಿನಲ್ಲಿ ಯುದ್ಧಸ್ವ ಭಾರತ ಅಂತ ಹೇಳಿ ಆದೇಶ ನೀಡಿ ಮುಗಿಸ್ಬಿಟ್ಟಿದ್ರೆ ಆಗೋಗ್ತಿತ್ತೇನೋ ಅಲ್ವಾ? ಈ ಜೀವನಿತ್ಯತ್ವ ಮೊದಲಾದ ಈ ಸಿದ್ಧಾಂತಗಳ ಒಳಗೆ ಇಳಿಯೋ ಅವಶ್ಯಕತೆ ಏನಿತ್ತು? ಅದು ಯುದ್ಧ ಆರಂಭ ಆಗುವಂತಹ ಆ ಸನ್ನಿವೇಶದಲ್ಲಿ ಅರ್ಜುನನ ಪ್ರಶ್ನೆಯಲ್ಲಿ ಇದು ಉತ್ತರ ಇದೆ. ಆದರೆ ಅರ್ಜುನಿಗೆ ಬೇಕಾಗಿದ್ದು ಶ್ರೇಯಸ್ಸು ಬೇಕಾಗಿತ್ತು. ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ. ಆ ಶ್ರೇಯಸ್ಸಿನ ಆಕಾಂಕ್ಷೆ ಎಂಬುದು ಅತ್ಯಂತ ಸುಭದ್ರವಾದದ್ದು, ಮೂಲಭೂತವಾದದ್ದು. ಅದಕ್ಕೆ ಉತ್ತರ ಭಗವಂತ ಕೊಡಬೇಕಾಗಿದೆ. ಮೇಲ್ನೋಟದಲ್ಲಿ ಮಾಡುವ ಕೆಲವು ಸಣ್ಣ ವಿಷಯಗಳಿಗೆ ಹೋಗು ಬಾ ಅಂದ್ರೆ ಬಾ ಸರಿ ಹೋಗುತ್ತೆ. ಇದು ಹಾಗಲ್ಲ. ಇದು ಅಳಿಗುಳಿವಿನ ಪ್ರಶ್ನೆ. ಶ್ರೇಯಸ್ಸು ಅನ್ನೋದು ಆತ್ಯಂತಿಕವಾದ ಹಿತವೇ ಶ್ರೇಯಸ್ಸು. ಅರ್ಜುನನಿಗೆ ಬೇಕಾಗಿತ್ತು ಆತ್ಯಂತಿಕ ಹಿತ. ದುರ್ಯೋಧನಾದಿಗಳಿಗೂ ಅರ್ಜುನ ಕೇಳೋ ವ್ಯತ್ಯಾಸ ಇಷ್ಟೇ. ದುರ್ಯೋಧನ ಕೃಷ್ಣ ಉಪದೇಶ ಮಾಡಿದ್ದಾನೆ ಉದ್ಯೋಗ ಪರ್ವದಲ್ಲಿ. ಅದು ಟೆಕ್ನಿಕಲಿ ಉಪದೇಶ ಅಲ್ಲ, ಮಾತಾಡಿದ್ದಾನೆ. ಆ ದುರ್ಯೋಧನನಲ್ಲಿ ಶ್ರೇಯಸ್ಸಿನ ಅಪೇಕ್ಷೆಯೇ ಇರಲಿಲ್ಲ. ಆದ್ದರಿಂದ ದುರ್ಯೋಧನ ಹೇಳಿದ ರೀತಿ ಬೇರೆ ಆಗೋಯಿತು. ಅರ್ಜುನನ ಪ್ರಶ್ನೆ ಹಾಗಲ್ಲ. ಮತ್ತೆ ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ಮತ್ತೆ ಉದ್ದಕ್ಕೂ ಪದ ಉಪಯೋಗಿಸ್ತಾನೆ. ಆ ಪದದ ಸ್ವಾರಸ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕಠೋಪನಿಷತ್ತನ್ನು ಓದಬೇಕು. ನಚಿಕೇತ ಹಾಗೆ ಶ್ರೇಯಸ್ಸಿಗೋಸ್ಕರ ಹಠ ಹಿಡಿದಿದ್ದಕ್ಕೆ ಆತನಿಗೆ ಆ ಉಪನಿಷತ್ತನ್ನು ಕೇಳೋ ಭಾಗ್ಯ ಬಂತು ಯಮದೇವರಿಂದ. ಅರ್ಜುನ ಅದೇ ಹಠ ಹಿಡಿದರೆ ಅಲ್ಲೂ ನೋಡಿ ಆತ ಪ್ರಶ್ನೆ ಇಷ್ಟೇ ಇತ್ತು, ಅರ್ಜುನ ಪ್ರಶ್ನೆ ಇದ್ದಾಗೇನೆ. ಆದರೆ ಭಾಳ ದೀರ್ಘವಾದ ಉತ್ತರವನ್ನು ಕೊಟ್ಟು ಅದಕ್ಕೆ ಭದ್ರವಾದ ಬುನಾದಿಯನ್ನು ಯಮದೇವರು ಸೃಷ್ಟಿ ಮಾಡಿದ ಕಥೆ ಅಲ್ಲಿ ಬಂದಿದೆ. ಅಲ್ಲಿ ಯಮ, ಇಲ್ಲಿ ಭಗವಂತನಾದ ಶ್ರೀರಾಮ. ಅದಕ್ಕೆ ಭದ್ರವಾದ ತಳಹದಿ ಬೇಕು. ಮತ್ತು ಯಾವುದೇ ವಿಷಯವನ್ನು ನಾವು ಶ್ರೇಯಸ್ಸನ್ನು ಬಯಸಬೇಕಾದ್ರೆ ಜ್ಞಾನ ಅತ್ಯಂತ ಸುಭದ್ರವಾದ ತಾತ್ವಿಕ ಹಿನ್ನೆಲೆ ಹೊಂದಿರಬೇಕು. ಆ ಹಿನ್ನೆಲೆಯಲ್ಲಿ ಭಗವಂತ ಅರ್ಜುನನಿಗೆ ಅತ್ಯಂತ ಕಳಕಳಿಯ ಪ್ರಶ್ನೆಗೆ ಕಳಕಳಿಯ ಉತ್ತರ ಎಂಬುದೇ ನಮ್ಮ ಶಾಸ್ತ್ರ. ತಾನೇ ಹೇಳ್ತಾನೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಅರ್ಜುನನ ಪ್ರಶ್ನೆ ಪರಿಪ್ರಶ್ನೆಯಾಗಿದ್ದರಿಂದ ಪರಮಾತ್ಮ ಸಮಗ್ರವಾದ ಉತ್ತರವನ್ನು ಕೊಡ್ತಾನೆ. ಯುದ್ಧದಂಥ ದೊಡ್ಡ ವಿಚಾರವನ್ನು ನಾವು ಒಂದು ಕಡೆ ನೋಡಿದರೆ ಕೋಟ್ಯಂತರ ಜನ ಸಾಯ್ತಾರೆ, ಮತ್ತೊಂದು ಕಡೆಗೆ ಮೋಕ್ಷದ ಹಾದಿ ಸ್ವರ್ಗದ್ವಾರ ಅಪಾವೃತಂ ಅದಿದೆ. ಎಲ್ಲರ ಮಧ್ಯೆ ಇರತಕ್ಕಂಥ ಗೊಂದಲವನ್ನು ಪರಿಹಾರ ಮಾಡಬೇಕಾದ್ರೆ ತಾತ್ವಿಕ ತಳಹದಿಯನ್ನು ಸ್ಪಷ್ಟ ಮಾಡಲೇಬೇಕಿತ್ತು. ಅದನ್ನು ಭಗವಂತ ತೋರಿಸ್ತಾನೆ ಕೊಡುತ್ತಾನೆ. ಯಾತಕ್ಕೆ ಹೇಳಿದ ಎಷ್ಟು ಮುಖ್ಯನೋ, ಇಂಥ ತಾತ್ವಿಕ ಪ್ರಶ್ನೆಗಳಿಗೆ ತಾತ್ವಿಕ ಹಿನ್ನೆಲೆಯ ಭದ್ರವಾದ ಉತ್ತರವನ್ನೇ ಕೊಡಬೇಕು. ಅಪ್ರಾಮಾಣ್ಯ ಶಂಕ, ಅಕಳಂಕಿತವಾದ, ಶಾಸ್ತ್ರೀಗೃಹಿತವಾದ, ಸಾಕ್ಷಿಗೃಹಿತವಾಗಿರಬೇಕು. ಅಂಥ ಪ್ರಾಮಾಣ್ಯ ನಿಶ್ಚಯ ಇದ್ದಾಗ ಮಾತ್ರವೇ ಒಂದು ಉತ್ತರಕ್ಕೆ ಮಹತ್ವ ಬರೋದು. ಅದಕ್ಕೆ ಭಗವದ್ಗೀತೆ ತಾತ್ವಿಕ ಕೃತಿ ಆಯಿತು, ಸಾಮಾಜಿಕ ಯಾವುದೋ ಕೃತಿ ಆಗಲಿಲ್ಲ. ಇದು ಆಲ್ರೌಂಡ್ ಎಲ್ಲ ರೀತಿಯಿಂದ ವಿಚಾರ ಮಾಡಬೇಕು ಎಂಬುದನ್ನು ಭಗವಂತ ತೋರಿಸಕ್ಕೆ ಹೇಳಿದ್ದರಿಂದ ಅದು ಅತ್ಯಂತ ಮುಖ್ಯವಾದ ಅಂಶ. ಹಾಗೆ ಮಾಡಲೇಬೇಕಾಗಿತ್ತು, ಭಗವಂತ ಮಾಡಿದ್ದಾನೆ. ಜೀವನನ್ನು ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳ್ತಾರೆ. ಸ್ವತಂತ್ರನಾಗಿ ಪರಮಾತ್ಮ ಇರಬೇಕಾದಾಗ ಯುದ್ಧದಲ್ಲಿ ತೊಡಗೋದು ಮತ್ತು ಅದರಿಂದ ಮತ್ತಷ್ಟು ಸಮಸ್ಯೆ, ಇದೆಲ್ಲ ಯಾಕೆ ಬೇಕು? ಯುದ್ಧನೇ ಮಾಡಲಿಲ್ಲ ಅಂತ ಅನ್ನೋ ಅರ್ಜುನನ ನಿಲುವು ಸರಿ ಅಂತ ತೋರುತ್ತಲ್ಲ. ಇಲ್ಲಿ ಬಿಂಬ ಪ್ರತಿಬಿಂಬ ಭಾವದಲ್ಲಿರ್ತಕ್ಕಂಥ ಒಂದು ಸ್ವಾರಸ್ಯ ಅಂದರೆ ರಾಜಭೃತ್ಯ ನ್ಯಾಯ ಮೊದಲಾದವುಗಳಲ್ಲೂ ಕೂಡ ಆಧಿನ್ಯ ಇದೆ, ಆದರೆ ಆತ್ಯಂತಿಕ ಆಧಿನ್ಯ ಇಲ್ಲ.
ಈ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ದೇವರ ವಿಶೇಷವಾದ ಹಿರಿಮೆಯನ್ನು ಅತಿ ಸುಂದರವಾಗಿ ಹೇಳ್ತಕ್ಕಂಥ ಮಾತದು. ಅದರಲ್ಲಿ ಬಿಂಬ ಪ್ರತಿಬಿಂಬ, ಬಿಂಬನಿಗೆ ಪ್ರತಿಬಿಂಬದ ಅವಶ್ಯಕತೆ ಏನು ಮಾಡಿದರೂ ಇಲ್ಲ, ಪ್ರತಿಬಿಂಬಕ್ಕೆ ಹಾಗಲ್ಲ, ಪ್ರತಿ ಹಂತದಲ್ಲೂ ಬಿಂಬದ ಅಗತ್ಯ ಇದೆ. ಅದನ್ನು ಹೇಳಬೇಕಾದದ್ದು ಅದು ತತ್ವಜ್ಞಾನ. ಭಗವಂತ ಸ್ವತಂತ್ರನಾಗಿ ಬಿಂಬನಾಗಿದ್ದಾನೆ, ಜೀವರೆಲ್ಲರೂ ಕೂಡ ಪ್ರತಿಬಿಂಬರಾಗಿದ್ದಾರೆ. ಆದ್ದರಿಂದ ಪರಮಾತ್ಮನ ಅಧೀನ್ಯಕ್ಕೆ 100ಕ್ಕೆ 100ರಷ್ಟು ಒಳಪಟ್ಟಿದ್ದಾರೆ ಮತ್ತು ಅನಾದಿ ಕಾಲ ಮತ್ತು ಅನಂತ ಕಾಲದವರೆಗೆ ಅವಲಂಬಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿತ್ಯತ್ವ ಮತ್ತೆ ಪ್ರಯೋಜನಕ್ಕೆ ಬರೋದಿಲ್ಲ. ನಿತ್ಯತ್ವದ ಜೊತೆಗೆ ಸ್ವಾತಂತ್ರ್ಯದ ಪ್ರಶ್ನೆ ಇದೆ. ಉಳಿದವರಿಗೆ ಪ್ರತಿಬಿಂಬಕ್ಕೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಎಷ್ಟಿಲ್ಲ ಅಂದರೆ ಎಷ್ಟೂ ಇಲ್ಲ, ಅದನ್ನು ಹೇಳಬೇಕಾಗಿತ್ತು. ಯಾವ ದೃಷ್ಟಾಂತ ಕೊಟ್ಟರೂ ಕೂಡ ಸ್ವಲ್ಪ ಸ್ವಾತಂತ್ರ್ಯ ಒಪ್ಪಬಹುದಾಗಿತ್ತು. ಪ್ರತಿಬಿಂಬದ ದೃಷ್ಟಾಂತ ಕೊಟ್ಟಾಗ ಸ್ವಾತಂತ್ರ್ಯ ಸರ್ವಾತ್ಮನ ಇಲ್ಲ, ಸಂಪೂರ್ಣವಾದ ಆಧೀನ್ಯವಿದೆ. ಆದ್ದರಿಂದಾಗಿಯೇ ಆತನಿಗೆ ಬದ್ಧತೆ ಬಂತೀಗ. ಸ್ವತಂತ್ರನಾದ ನಾವು ಒಬ್ಬ ಬಾಸ್ ಇರ್ತಾನೆ, ಜಗಳ ಆಯಿತು, ಬಿಟ್ಟು ಬೇರೆ ಕಡೆ ಹೋಗಿಬಿಡ್ಬೋದು. ಆದರೆ ಭಗವಂತ ಹಾಗಲ್ಲ, ಎಲ್ಲರಿಗೂ ಮುಖ್ಯ ಬಿಂಬನಾಗಿರೋದ್ರಿಂದ, ಪ್ರತಿಬಿಂಬನಾಗಿರೋದ್ರಿಂದ ಆ ರೀತಿ ಉತ್ತರ ಕೊಟ್ಟಾಗ ಮಾತ್ರವೇ ಏನು ಮಾಡಿದರೂ ಕೂಡ ಬಿಂಬದ ಆರಾಧನೆಯಾಗಿರಬೇಕು. ಬಿಂಬದ ಅವಲಂಬನೆ ಇದ್ದಾಗ ಅವಲಂಬನೆಗೆ ಸಾರ್ಥಕ್ಯ ಬರೋದು ಆರಾಧನೆ ಮಾಡಿದಾಗ. ಅಂಥ ಆರಾಧನೆ ಸಮಗ್ರವಾಗಬೇಕು ಅನ್ನೋ ದೃಷ್ಟಿಯಿಂದಲೇ ಭಗವಂತ ಅದನ್ನು ಪ್ರತಿಬಿಂಬದ ಸ್ಥಾನಮಾನ ಏನು, ಅದಕ್ಕೆ ಸ್ವಾತಂತ್ರ್ಯ ಅನ್ನೋದು ಸರ್ವಾತ್ಮನ ಇಲ್ಲ. ಕರ್ತೃತ್ವ ಇದೆ, ಪರಾಧೀನ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ಅದು ಮನದಟ್ಟು ಮಾಡೋದಕ್ಕೋಸ್ಕರವಾಗಿ ಆ ದೃಷ್ಟಾಂತವನ್ನು ಕೊಡ್ತಾರೆ. ಅದು ಅತ್ಯಂತ ಅಗತ್ಯವಾಗಿತ್ತು. ಸರಿ, ಅಲ್ಲಿಗೆ ಯುದ್ಧ ಮಾಡಬೇಕು ಅಂತೇನೋ ಆಯಿತು. ಆದರೆ ಅರ್ಜುನನೇ ಕೇಳಿದ ಹಾಗೆ ನಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋಜಯೇಯುಹು ಅಂತ ಹೇಳಿ, ಒಂದು ವೇಳೆ ಯುದ್ಧದಲ್ಲಿ ಸೋಲು ಎದುರಾದರೆ ಅಥವಾ ಸಾವೇ ಎದುರಾದರೆ ಅದಕ್ಕೆ ಹೇಳ್ತಾನೆ. 2 ಪ್ರಶ್ನೆ ಇದೆ. ಸಾವಿನ ಪ್ರಶ್ನೆ ಬಿಟ್ಟುಬಿಡ್ಬೇಕೀಗ. ಯಾಕೆಂದರೆ ನೈನಂ ಛಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಂ ಹೇಳ್ತಾರೆ ಅದಾಹ್ಯೋಹ್ಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ಹೇಳಿದ ಮೇಲೆ ಆ ಪ್ರಶ್ನೆ ರೂಲ್ಡ್ ಔಟ್. ಈಗ ಇನ್ನು ಉಳಿದಿರೋದು ಯಾವುದೀಗ ಅಂತ ಕೇಳಿದರೆ ರಾಜ್ಯದ ಪ್ರಶ್ನೆ ಬಂತು. ನಾವು ಗೆಲುವು ಸೋಲುಗಳ ಪ್ರಶ್ನೆ ಬಂತು ಅಷ್ಟೇ. ನಿತ್ಯತ್ವ ಹೊರಟೋಯ್ತು. ಗೆಲುವು ಸೋಲುಗಳ ಪ್ರಶ್ನೆಯಲ್ಲಿ ಅರ್ಜುನನಿಗೆ ಆ ಒಂದು ಆತಂಕ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ಪ್ರಾಣಹಾನಿ ಎಲ್ಲ ಆಗಿ ನಾವು ಸಾತ್ತರೆ ಏನು ಸಾಧಿಸಿದೆ ಹಾಗಾಯಿತು. ಅದು ಬದಲು ಭಿಕ್ಷೆ ಬಿಡೋದಾದ ವಾಸಿ ಅನ್ನೋ ಆತನ ಮಾತಿಗೆ ಪುಷ್ಟಿ ಬರಾಗಿತ್ತು ಆತನ ಪ್ರಶ್ನೆಯಲ್ಲಿ. ಭಗವಂತ ಹೇಳ್ತಾನೆ ಹಾಗಲ್ಲ, ಯೋಚನೆ ಮಾಡೋದೇ ತಪ್ಪೋದು ಭಗವಂತ ಹೇಳ್ತಾನೆ. ಸತ್ಕಾರ್ಯವನ್ನು ಮಾಡಲಿಕ್ಕೆ ಹೊರಟಾಗ ಅಲ್ಲಿ ಲಾಭ ನಷ್ಟಗಳ ಪ್ರಶ್ನೆ ಇರಲೇಬಾರ್ದು. ಅಲ್ಲಿ ಕರ್ತವ್ಯ ಇರಬೇಕು, ಪೂಜೆ ಆಗಬೇಕು, ಹೊರತು ಮತ್ತೊಂದಿಲ್ಲ. ಅದನ್ನೇ ಸ್ವಧರ್ಮ ಇತ್ಯಾದಿ ಹೇಳಿದ್ದಾನೆ ಈಗಾಗಲೇ. ಸ್ವಧರ್ಮಪಿ ಚಾವೇಕ್ಷ ನಾ ವಿಕಂಪಿತು ಮರ್ಹಸಿ. ಈ ಮಾತುಗಳಲ್ಲಿ ಧರ್ಮದ ಬಗ್ಗೆ ಎಚ್ಚರ. ಇಲ್ಲಿ ಧರ್ಮ ಅಂದರೆ ಆಧ್ಯಾತ್ಮಿಕವಾದ ಕರ್ತವ್ಯ, ಅದು ಬೈಂಡಿಂಗ್. ಅದು ಲಾಭ ನಷ್ಟಗಳ ಪ್ರಶ್ನೆ ಇಲ್ಲ, ಮಾಡಲೇಬೇಕು ಎಂಬುದು ಉತ್ತರ. ಲಾಭ ನಷ್ಟಗಳ ಯೋಚನೆ ಮಾಡೋದಾದರೆ ಅದಕ್ಕೂ ಉತ್ತರ ಇದೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ಅಸ್ಮಾತ್. ಆದ್ದರಿಂದ ಅರ್ಜುನ ಸತ್ರೆ ಸ್ವರ್ಗ, ಗೆದ್ದರೆ ರಾಜ್ಯ, ಇಷ್ಟೇ ಹೇಳಿದಾಗ ಕಾಣಿಸ್ತದೆ. ಎಲ್ಲ ಬರೆದರೆ ಎಲ್ಲ ಗ್ರಂಥಕಾರರು ಕೂಡ ಅರ್ಥ ಮಾಡಿದ್ದೇನು ಅಂದರೆ ಸತ್ರೆ ಸ್ವರ್ಗ, ಗೆದ್ದರೆ ರಾಜ್ಯ ಅಷ್ಟೇ. ಆ ಹೊತ್ತಿನಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ. 4 ದಿವಸಗಳ ಈ ಒಂದು ರಾಜ್ಯಕ್ಕಿಂತ ದೀರ್ಘಕಾಲದ ಸ್ವರ್ಗಕ್ಕೆ ಹೋಗ್ಬೋದಲ್ಲ ಅಂತ ಪ್ರಶ್ನೆ ಬರ್ತದಾಗ ಆದರೆ ಆಚಾರ್ಯ ಒಬ್ಬರು ಉತ್ತರ ಕೊಡ್ತಾರೆ. ಶ್ರೀಮದ್ ಆಚಾರ್ಯರು ಮಧ್ವಾಚಾರ್ಯ ಹೇಳ್ತಾರೆ ಹಾಗಲ್ಲ, ಸತ್ರೆ ಸ್ವರ್ಗ, ಗೆದ್ದರೆ ರಾಜ್ಯ ಅಷ್ಟೇ ಅಲ್ಲ. ಸತ್ರೆ ಸ್ವರ್ಗ, ಗೆದ್ದರೆ ರಾಜ್ಯ ಪ್ಲಸ್ ಸ್ವರ್ಗ. ಕರ್ತವ್ಯಾರ್ಥ ಸ್ವರ್ಗ ಅಶೂರ್, ಇದು ಬಹಳ ಮುಖ್ಯ. ಅಲ್ಲಿ ಅದೇ ಮಾತಿದೆ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ. 2 ವಾ ಇದೆ, ಒಂದು ವಾವ ಆರ್, ಇನ್ನೊಂದು ವಾವ ಮತ್ತು. ಅದನ್ನು ಯಾರೂ ಗಮನಿಸಿಲ್ಲ. ಶ್ರೀಮದ್ ಮಧ್ವಾಚಾರ್ಯ ಹೇಳ್ತಾರೆ ಎರಡಕ್ಕೂ ಪ್ರಯೋಜನ ಇದೆ. ಇದು ಬರೀ ಯುದ್ಧದ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಯಾವುದೇ ಆಗಿರಲಿ. ಭಗವಂತ ಹೇಳಿದ ಉತ್ತರ ಇದೆ. ನಿನ್ನ ಜೀವನದಲ್ಲಿ ಯಾವ ಸಾವು ಬರೀ ಸೋಲಲ್ಲ, ಸಾವು ಕೂಡ ನಿಜವಾದ ಅರ್ಥದಲ್ಲಿ ಸಾರ್ಥಕ. ಬದುಕು ಸಾರ್ಥಕ, ಸಾವು ಸಾರ್ಥಕ. ಆದರೆ ನಾವು ಬದುಕಾಗಿ ಯುದ್ಧ ಮಾಡಬೇಕು, ಸಾಯೋಗಿ ಯುದ್ಧ ಮಾಡಬೇಕು ಅಂತ ಕೇಳಿದರೆ ನಾವು ಸತ್ತರೆ ಸ್ವರ್ಗ, ಬದುಕಿದರೆ ಸ್ವರ್ಗ ಪ್ಲಸ್ ಈ ಇಹಲೋಕದ ರಾಜ್ಯಾದಿಗಳು ಸಿಗೋದ್ರಿಂದ ನಾವು ಗೆಲುವಿನ ಉದ್ದೇಶ ಇಟ್ಕೊಂಡೇ ಮಾಡಬೇಕು. ಆದರೆ ಗೆಲುವು ಸಿಗೋದು ಯೋಚನೆ ಮಾಡಬೇಕಾಗಿಲ್ಲ. ಅಂದರೆ ನಾವು ಮಧ್ಯಸ್ಥಿಕೆ ವಹಿಸಬೇಕಾಗಿಲ್ಲ, ಗೆಲ್ಲುವ ವಿಶ್ವಾಸನೇ ಹೊಂದಬೇಕು. ಅದನ್ನೇ ಪರಮಾತ್ಮ ಮುಂದೆ ಹೇಳ್ತಾನೆ, ಯುದ್ಧಸ್ವ ಚೇತಾಸಿ ರಣೇ ಸಪತ್ನ. ಯೋಚನೆ ಮಾಡಬೇಡ, ಗೆದ್ದೇ ಗೆಲ್ತಿ ಅಂತ ಹೇಳ್ತಾರೆ. ಈ ಒಂದು ಉತ್ತರದಲ್ಲಿ ಎಷ್ಟು ಅರ್ಥ ಇದೆ. ಯಾವುದೇ ಲೌಕಿಕ ಕಾರ್ಯ ಸೋತ್ರೆ ಸೋಲು, ಗೆದ್ದರೆ ಗೆಲುವು ಅಷ್ಟೇ, ಮತ್ತೇನಿಲ್ಲ ಅದರಲ್ಲಿ. ಆದರೆ ಆಧ್ಯಾತ್ಮಿಕ ಕಾರ್ಯ ಹಾಗಲ್ಲ. ಸೋಲಿಗೂ ಅರ್ಥ ಇದೆ, ಗೆಲುವಿಗೂ ಅರ್ಥ ಇದೆ.
ಆದ್ದರಿಂದ ಆಧ್ಯಾತ್ಮಿಕವಾದ ಕಾರ್ಯ ಯಾವ ಕಾಲಕ್ಕೂ ಕೂಡ ಎಲ್ಲರಿಗೂ ಕೂಡ ತಾರಕ, ಇಲ್ಲದೆ ಹೋದರೆ ಮಾರಕ ಅನ್ನೋ ಸಂದೇಶ ಕೊಡಲಿಕ್ಕೋಸ್ಕರ ಆ ಮಾತು ಬಂದಿರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಸರಿ, ಅರ್ಜುನನಿಗೆ ಅವತ್ತು ಆ ದೊಡ್ಡ ಕರ್ತವ್ಯ ಇತ್ತು, ಅವನು ನಿಭಾಯಿಸಿದ. ಇವತ್ತು ನಮ್ಮದೇ ಹಂತದಲ್ಲಿ ನಮಗೂ ಅನೇಕ ಕರ್ತವ್ಯ ಕರ್ಮಗಳಿವೆ. ಅದನ್ನು ನಿಷ್ಕಾಮನೆಯಿಂದ ಅಂದರೆ ಫಲಾಪೇಕ್ಷೆಯನ್ನು ತೊರೆದು ಆಚರಿಸಬೇಕು ಅಂತ ಹೇಳ್ತಾರೆ. ಕೆಲಸ ಮಾಡಿ ಆದಮೇಲೆ ಫಲವನ್ನು ನೀಡಲಿಲ್ಲ ಅಂದರೆ ಇದೊಂದು ರೀತಿಯಾದಂತಹ ಶೋಷಣೆ ಆದಂಗೆ ಆಗಲಿಲ್ವ? ನೋಡಿ ಕಾಣಿಸ್ತದೆ. ಭಗವದ್ಗೀತೆ ಬಗ್ಗೆ ಅಂತ ಆಕ್ಷೇಪಣೆ ಮಾಡಿದವರು ಇದ್ದಾರೆ. ಕಾರ್ಮಿಕ ವರ್ಗದ ಶೋಷಣೆಯನ್ನು ಭಗವದ್ಗೀತೆ ಹೇಳ್ತಾ ಇದೆ ಅಂತೇಳಿ ಗ್ರಂಥ ಬರೆದವರು ಇದ್ದಾರೆ. ಪಾಪ ಅವರಿಗೆ ಭಗವದ್ಗೀತೆಯ ಆಶಯ ಅರ್ಥ ಆಗಿಲ್ಲ. ಅವರಿಗೆ ಅರ್ಥ ಆಗಿಲ್ಲಲ್ಲ, ತುಂಬ ಜನಕ್ಕೂ ಅರ್ಥ ಆಗಲಿಲ್ಲ. ಆಚಾರ್ಯ ಒಬ್ಬರೇ ಬಿಡಿಸಿತ್ತು. ಅವ್ರು ಹೇಳ್ತಾರೆ ಅದಕ್ಕೆ ಭೀಮಗೀತೆ ಅಂತ ಹೇಳಿತ್ತು. ಭೀಮನ ಆಶಯ ಏನು, ಕೃಷ್ಣನ ಆಶಯ ಏನು ಅದೇ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಈ ಮಾತಿನಲ್ಲಿ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ. ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿ ಅಲ್ಲ ಅಂತ ಅರ್ಥ ಅಂಥೇಳಿ. ಅಲ್ಲವೇ ಅಲ್ಲ. ಶ್ರೀಮದ್ ಮಧ್ವಾಚಾರ್ಯರು ಬರೀತಾರೆ, ಧರ್ಮ ಮಾಡಿದವನಿಗೆ ಫಲ ಕೇಳೋದ್ರಲ್ಲೂ ಹಕ್ಕಿದೆ, ಕೇಳಲೇಬೇಕು ಅಂತ ಹೇಳ್ತಾರೆ. ನೋಡಿದರೆ ಹಾಗಿಲ್ವಲ್ಲ ಅಂತ ಕೇಳಿದರೆ ಅಲ್ಲೇ ಇದೆ. ಮಾ ಅಫಲೇಶು ಕದಾಚನ. ಯಾವ ಫಲಗಳು ಅಲ್ಪ ಫಲಗಳು ಅವನ್ನು ಕೇಳೋದಕ್ಕೆ ಹೋಗಬಾರ್ದು, ಮುಖ್ಯ ಫಲ ಕೇಳಬೇಕು. ಕೆಲಸಕ್ಕೆ ಕೇಳಕ್ಕೆ ಹೋದವನಿಗೆ ಊಟ ಹಾಕಿ ಕಳಿಸಿದರೆ ಫಲ ಅಲ್ಲ, ಕೆಲಸ ಕೊಟ್ಟರೆ ಫಲ. ಇವತ್ತು ಪ್ರತಿಯೊಂದು ಕಾರ್ಯಕ್ಕೂ ಫಲ ಏನು ಅಂದರೆ ಈ ಜಯ, ಐಹಿಕ ಭೋಗ ಇವಲ್ಲ. ಭಗವತ್ ಪ್ರೀತಿ ಬಹಳ ದೊಡ್ಡ ಫಲ. ಜ್ಞಾನಭಕ್ತಿಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಜ್ಞಾನದ ಪ್ರಾರ್ಥನೆ, ಜ್ಞಾನ ಲಾಭ ನಮಗಾಗಬೇಕು ಮತ್ತು ಭಕ್ತಿ ಹೆಚ್ಚಬೇಕು. ಈ ಫಲವನ್ನು ಪ್ರತಿಯೊಂದು ಲೌಕಿಕ ಕಾರ್ಯದಲ್ಲೂ ಕೂಡ ನಾವು ಭಗವದ್ಭಕ್ತರಾದವರು ಗಮನಿಸಬೇಕು. ಆ ಹಿನ್ನೆಲೆಯಲ್ಲೇ ಭಗವಂತ ಹೇಳ್ತಾನೆ ಮಾ ಫಲೇಶು ಅಂತ ಕೇಳಿದರೆ ಮಾ ಅಫಲೇಶು ಅಂತ ಒಂದು ಅರ್ಥ ಮತ್ತು ಅವಾಂತರ ಫಲೇಶು ಅಂತ ಇನ್ನೊಂದು ಅರ್ಥ. ನಾವು ಹೇಳಿ ಬೈ ಪ್ರಾಡಕ್ಟ್ ಅಂತೀವಲ್ಲ, ಹಾಗೆ ಬೈ ಪ್ರಾಡಕ್ಟ್. ಒಲೆ ಉರಿದಾಗ ಅಡುಗೆ ಆಗುತ್ತೆ, ಇದ್ಲು ಬರುತ್ತೆ. ಆದರೆ ಅಡುಗೆ ಆಗೋದು ಮುಖ್ಯ ಮಾಡ್ತೀವಿ, ಇದ್ಲು ಬರಲ್ಲ ಅಂತ ಯಾರು ಒಲೆ ಸುಳ್ಳಕ್ಕೆ ಹೋಗೋದಿಲ್ಲ. ಇವತ್ತು ಮನುಷ್ಯ ಮಾಡ್ತಿರೋ ಎಲ್ಲ ಕಾರ್ಯಗಳು ಏನಾಗಿದೆ ಅಂದರೆ ಅವಾಂತರ ಫಲಗಳಿಗೋಸ್ಕರ ಮುಖ್ಯ ಫಲವನ್ನು ಬಿಟ್ಟುಬಿಡ್ತಾರೆ. ಅದನ್ನು ಬೇಡ ಅಂತ ಭಗವದ್ಗೀತೆ ಹೇಳಿದೆ. ಈ ಮೊಟ್ಟ ಬಾರಿಗೆ ಬೆಳಕನ್ನು ಚೆಲ್ಲಿದವರು ಶ್ರೀಮದ್ ಆಚಾರ್ಯರು, ಮಧ್ವಾಚಾರ್ಯರು. ಅವರು ಸ್ಪಷ್ಟ ಬರೀತಾರೆ, ಜ್ಞಾನಭಕ್ತಿಯಾದಿ ಕಾರ್ಯ ಪ್ರತಿಯೊಂದಕ್ಕೂ ಕೂಡ ಫಲ. ಆದ್ದರಿಂದ ಆ ಫಲ ಬೇಕು ಅಂತ ಕೇಳಬೇಕೆ ಹೊರತು ಬೇರೆ ಫಲಗಳನ್ನು ಕೇಳಬಾರದು. ಅವು ನಿಷಿದ್ಧ ಫಲ, ಅಲ್ಪ ಫಲ ಎರಡೆರಡು. ಕೇಳಬಾರದ ಫಲ, ಕೇಳಿದರೂ ಕೂಡ ಸಿಕ್ಕರೂ ಉಪಯೋಗ ಇಲ್ಲದ ಫಲಗಳು, ಅದನ್ನು ಕೇಳಬಾರದು. ನಾವು ಲೌಕಿಕ ದೃಷ್ಟಾಂತ ಕೊಡೋದಾದರೆ, ಸಂಬಳಕ್ಕೆ ಕೆಲಸ ಮಾಡ್ತಕ್ಕಂಥವನು ಕೆಲಸ ಎಲ್ಲ ಮುಗಿದ ಮೇಲೆ ಸಂಬಳ ಕೇಳೋದು, ಕೂಲಿಯವನು ಕೂಲಿ ಕೇಳೋದು ಅತ್ಯಂತ ಸಹಜ. ಕೇಳದೆ ಹೋದರೆ, ಕೊಡದೆ ಹೋದರೆ ಅಪರಾಧ ಕೂಡ ಹೌದು. ಅವನು ಬಿಡೋದು ಅವನಿಷ್ಟ, ವಿಚಾರ ಬೇರೆ. ಅವನು ಕೇಳೋ ಹಕ್ಕು ಅವನಿಗಿದ್ದೇ ಇದೆ. ಆದರೆ ಕೈ ಹಾಕಿ ತೊಗೊಳ್ಳೋ ಹಕ್ಕು ಅವನಿಗಿಲ್ಲ. ಕೈ ಹಾಕಿ ತೊಗೊಳ್ಳೋ ಹಕ್ಕು ಅವನಿಗಿಲ್ಲ, ಕೇಳೋ ಹಕ್ಕಿದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಫಲ ಕೇಳೋ ಹಕ್ಕಿರೋದ್ರಿಂದ ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಫಲ ಅಂಬೋದು ಸೋಲ್ತಾರೆ. ಸಂಬಳ ಫಲ ಅಂಬೋದು ಒಪ್ತೇವೆ ನಾವು. ಆದರೆ ನಾವು ಹೇಳ್ತೇವಲ್ಲ, ಲಂಚ ಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವಾಂತರ ಫಲವನ್ನು ಕೇಳಲೇಬಾರ್ದು. ಇದು ಭಗವದ್ಗೀತೆ ಕೊಟ್ಟ ಉತ್ತರ. ಈ ಉತ್ತರ ಆಧ್ಯಾತ್ಮದಿಂದ ಹಿಡಿದು ಪ್ರತಿನಿತ್ಯದ ಜೀವನಕ್ಕೂ ಅತ್ಯಂತ ಅಗತ್ಯವಾದದ್ದು. ಯಾವ ಕ್ಷುದ್ರ ಫಲ, ಅಲ್ಪ ಫಲ, ಅನಗತ್ಯ ಫಲಗಳನ್ನು ಯಾವ ಕಾಲಕ್ಕೂ ಕೇಳಬಾರ್ದು. ಮುಖ್ಯ ಫಲವನ್ನು ಕೇಳದೇ ಇರಬಾರ್ದು. ಆಗ ನಮಗೆ ಪ್ರಯೋಜನ ಮನೋದ್ದೇಶ್ಯ ನಮಂದೋಪಿ ಪ್ರವರ್ತನೆ. ಎಂಥ ದಡ್ಡನೂ ಕೂಡ ಯಾವುದೇ ಒಂದು ಪ್ರಯೋಜನ ಉದ್ದೇಶ ಇಟ್ಕೊಳ್ಳೋದೇನೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಪ್ರಯೋಜನವೇ ಅಂದರೆ ಭಗವಂತ. ಯೋಜನೆ ಅವನ ಹತ್ರ ಹೋಗೋಕ್ಕಾಗಬೇಕು. ಅಂಥ ಒಂದು ದೃಷ್ಟಿಕೋನ ಇಲ್ಲದೆ ಹೋದರೆ ಕರ್ಮಕ್ಕೆ ಅರ್ಥ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಗೀತೆಯ ಬಗ್ಗೆ ಇಂಥ ವಿಶಿಷ್ಟವಾದ ಬೆಳಕನ್ನು ಕೊಟ್ಟವರು ಶ್ರೀಮದ್ ಆಚಾರ್ಯರು. ಎರಡು ಅರ್ಥವನ್ನು ಹೇಳ್ತಾರೆ. ಫಲ ಕೇಳೋ ಹಕ್ಕಿದೆ, ಕೊಡದೆ ಹೋದರೆ ಮುಂದೆ ನ್ಯಾಯಾಲಯಕ್ಕೆ ಹೋಗೋ ಅವಕಾಶವೂ ನಮಗಿದೆ. ಆದ್ದರಿಂದ ಎಂದೂ ಕೂಡ ಮುಖ್ಯ ಫಲವನ್ನು ಬಿಡಲಿಕ್ಕೆ ಹೋಗಕೂಡದು. ಮುಖ್ಯ ಫಲ ಯಾವುದೂ ಅಲ್ಲ, ಜ್ಞಾನ ಭಕ್ತಿ ವೈರಾಗ್ಯಗಳೇ ಮುಖ್ಯ ಫಲ. ಒಂದಾಯಿತು. ಇದರ ಜೊತೆಗೆ ಎದುರಿಗೆ ವ್ಯಕ್ತಿ ಇದ್ದಾನೆ, ಕೊಡ್ತಾ ಇಲ್ಲ, ನಾವು ಕೈ ಹಾಕಿ ತೊಗೊಳ್ಳೋ ಹಕ್ಕು ನಮಗಿಲ್ಲ. ಮಾ ಫಲೇಶು ಕದಾಚನ. ಕೇಳೋ ಹಕ್ಕು ನಿನಗಿದೆ, ಕೈ ಹಾಕಿ ತೊಗೊಳ್ಳೋ ಹಕ್ಕಿಲ್ಲ. ಅದನ್ನೇ ಬ್ರಹ್ಮಸೂತ್ರದ ಅರ್ಥ. ಮತ್ತೆ ಓಂ ಫಲಮತ ಉಪಪತ್ತೇ ಹೇ ಓಂ. ಭಗವಂತ ಕೊಡಬೇಕೇ ಹೊರತು ನಾವು ಕೈ ಹಾಕಿ ತೊಗೊಳ್ಳೋಕ್ಕೆ ಸಾಧ್ಯ ಇಲ್ಲ, ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಎರಡು ಅರ್ಥಗಳು ಬ್ರಹ್ಮಸೂತ್ರದ ಅರ್ಥನೇ. ಬ್ರಹ್ಮಸೂತ್ರ ಯಾತಕ್ಕೆ ಕೇಳಬೇಕು ಅಂತ ಕೇಳಬಾರ್ದು. ಮುಂದೆ ಭಗವದ್ಗೀತೆಯಲ್ಲೇ ಬರ್ತದೆ. ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಬದ್ಧಿ ವಿನಿಶ್ಚಿತೈ. ಪರಸ್ಪರ ಸಂವಾದಿ ಗ್ರಂಥಗಳು. ಬರೆದಿರೋದು ಒಬ್ಬನೇ ಭಗವಂತನಾದ್ದರಿಂದ ಯೋಜನೆ ಆಗಬೇಕು. ಆಗ ನಮಗೆ ಗತಿ ಸಾಮಾನ್ಯಾತ್ಮದ ಬ್ರಹ್ಮಸೂತ್ರ ಅರ್ಥ ಆಗ್ತದೆ. ಪ್ರತಿಯೊಂದು ಶಾಸ್ತ್ರಗಳು ಕೂಡ ಇಂಟರ್ಲಿಂಕ್ಡ್. ಎಲ್ಲೂ ಕೂಡ ಅದರಲ್ಲಿ ಪರಸ್ಪರ ವಿರೋಧ ಬರೋದಿಲ್ಲ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಈ ಒಂದು ತತ್ವ ಸಮನ್ವಯ ಅನ್ನೋದಕ್ಕೆ ಆಚಾರ್ಯ ಕೊಟ್ಟಿರೋ ಅರ್ಥ
ಎಲ್ಲ ಶಾಸ್ತ್ರಗಳಿಗೂ ಪೂರ್ಣವಾಗಿ ಅನ್ವಯವಾಗುತ್ತೆ ಎಂಬುದನ್ನು ಗಮನಿಸಿದಾಗ ಇದರ ಸ್ವಾರಸ್ಯ ತಿಳಿಯೋದು. ಆದರೆ ಈ ಶಾಸ್ತ್ರಗಳಲ್ಲಿ ಎಲ್ಲ ಕೊನೆ ಭಾಗದಲ್ಲಿ ಫಲಶ್ರುತಿ ಅಂತ ಹೇಳಿ ಶಾಸ್ತ್ರಗಳಲ್ಲೇ ಹೇಳ್ತಾರಲ್ಲ, ಫಲ ಅಪೇಕ್ಷೆ ಬೇಡ ಅಂತ ಹೇಳಿ ಫಲಶ್ರುತಿಯನ್ನ ಅದೇ ಸ್ತೋತ್ರಗಳು ಸಾಹಿತ್ಯಗಳು ವಿಧಿಸಿದಾಗ ಅದು ಸ್ವಲ್ಪ ವಿರೋಧ ಕಂಡಂಗೆ ಕಾಣುತ್ತೆ. ಹೌದು, ನೋಡೋದಕ್ಕೆ ವಿರೋಧನೇ. ಅದು ವಿರೋಧ ಅಲ್ಲ, ವಿರೋಧಾಭಾಸ ಅಷ್ಟೇ. ಯಾಕೆಂದರೆ ಫಲ ಕೇಳಬೇಡ ಅಂತ ಹೇಳ್ತಕ್ಕಂಥ ಎಲ್ಲ ಗ್ರಂಥಗಳಲ್ಲೂ ಕೊನೆ ಫಲಶ್ರುತಿ ಇದ್ದೇ ಇರುತ್ತೆ. ಇದೇನಿದು ಕೇಳಬೇಡ ಅಂತ ಹೇಳಿದ್ದನ್ನು ಕೇಳಿ ಅಂತ ಹೇಳೋದ್ರಿಂದ ಏನು ಹೇಳಿದಾಗಾಯಿತು? ವ್ಯಾಹತಿ ಅನ್ಬೋದು. ಅದಕ್ಕೆ ಹೇಳ್ತಾರೆ ಅಲ್ಲ. ಇದಕ್ಕೆ ಶಾಸ್ತ್ರ ಎಷ್ಟು ಪರಿಪೂರ್ಣ ಅಂಬೋದಕ್ಕಿಂತ ಪ್ರಶ್ನೆಗಳು ಕೇಳಿದಷ್ಟು ತುಂಬ ಜನ ತಪ್ಪು ಕಲ್ಪನೆ ಹೊಂದಿರುತ್ತೆ. ಪ್ರಶ್ನೆ ಕೇಳಬಾರ್ದು, ಅದು ಪ್ರಶ್ನೆ ಕೇಳಬಾರ್ದು ಅಂದರೆ ಶಾಸ್ತ್ರ ಅಲ್ಲ. ಅದು ಪ್ರಶ್ನೆ ಕೇಳಿದಾಗಲೇ ಶಾಸ್ತ್ರಕ್ಕೆ ಮಹತ್ವ ಬರೋದು. ಆಚಾರ್ಯ ಹೇಳ್ತಾರೆ, ಶಿಷ್ಯೋಪಿ ಪೂರ್ವಪಕ್ಷಸ್ಥ ತಮೇವ ಆತ್ಮವತಂ ಬ್ರುವಂ ನೈವ ದುಷ್ಯತಿ ತತ್ವೇನ. ಇದು ದೊಡ್ಡ ಸಂದೇಶ ಆಚಾರ್ಯ ಕೊಟ್ಟರು. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಸೂತ್ರ ಶುರುವಾಗೋದೇ ಅದರಿಂದ. ಜಿಜ್ಞಾಸೆ ಮಾಡಲೇಬೇಕು. ಇದೇನು ಜಿಜ್ಞಾಸೆ? ಫಲ ಯಾತಕ್ಕೆ ಹೇಳ್ತಾರೆ ಅಂತ ಕೇಳಿದರೆ, ಇದಕ್ಕೆ ಫಲ ಕೊಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದು ಬಹಳ ಮುಖ್ಯ. ಅದು ಫಲ ಕೊಡಬೇಕು ಅಂತ ಅರ್ಥ ಅಲ್ಲ. ಬೆಂಕಿ ಸುಡುತ್ತದೆ, ಸುಡಿಸ್ಕೋಬೇಕು ಅಂತ ಅರ್ಥನ? ಸುಡುವ ಸ್ವಭಾವ, ಅದಕ್ಕೆ ತಕ್ಕಂತೆ ಉಪಯೋಗಿಸ್ಬೇಕೇ ಹೊರತು ನಾವು ಅದನ್ನು ಫಲ ಕೇಳಬೇಕು ಅಂತ ಅರ್ಥ ಅಲ್ಲ. ಆ ಹಿನ್ನೆಲೆಯಲ್ಲಿ ಇದೆಲ್ಲ ಅಷ್ಟಾದರೆ ಯಾತಕ್ಕೆ ಹೇಳಬೇಕು ಅಂದರೆ, ರೋಚನಾರ್ಥಂ ಫಲಶ್ರುತಿ ಯಥಾ ಭೈಷಜ್ಯ ರೋಚನಂ ಅಂತ ಭಾಗವತ ಉತ್ತರ ಕೊಡ್ತದೆ. ಸಾಮಾನ್ಯದ ಹಂತದ ಸಾಧಕರಿಗೆ ಮುಖ್ಯ ಫಲದ ಮಹತ್ವ ಅರ್ಥ ಆಗೋದಿಲ್ಲ. ಅವರಿಗೆ ಅಮುಖ್ಯ ಫಲ ತಕ್ಷಣ ಬೇಕಾಗಿದೆ ಅವರಿಗೀಗ. ಅವ್ರಿಗೆ ಹೇಳಬೇಕಾದಲ್ಲ. ಹಾಗಿದ್ದರೆ ಅಮುಖ್ಯ ಫಲ ಬೇರೆ ಕಡೆ ಹೋಗು, ಇದನ್ನು ಮಾತ್ರ ಹೇಳ್ತೀವಿ ಅಂತ ಹೇಳಬೇಡಿ, ಅದು ಇಲ್ಲೇ ಸಿಗುತ್ತೆ. ನಿಮ್ಗೆ ಊಟ ಲೇಟ್ ಆಗುತ್ತೆ ಅಂತೇಳಿ ಫಲಾರಕ್ಕೆ ಎಲ್ಲೇ ಹೋಗಿ ಬರಬೇಡಿ, ಇಲ್ಲೇ ಅದು ವ್ಯವಸ್ಥೆಯಲ್ಲಿ ಅಂತ ಹೇಳಿಬಿಟ್ರೆ ಖುಷಿಯಾಗಿರುತ್ತೆ. ಅಷ್ಟೇ ಹೊರತು ರೋಚನಾರ್ಥಂ ಫಲಶ್ರುತಿ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಚಿಕ್ಕ ಮಗುವಿಗೆ ಔಷಧಿ ತೊಗೊಳ್ಳೋದು ಸಾಧ್ಯ ಇಲ್ಲ, ತುಂಬ ಕಹಿ, ಹಠ ಮಾಡುತ್ತೆ, ತೊಗೊಳ್ಳೋದಿಲ್ಲ ಅಂತ ಹಠ ಮಾಡುತ್ತೆ. ಇವರು ಕೊಡಲೇಬೇಕು ಅಂತ ಇವರು ಹಠ ಮಾಡುತ್ತಾರೆ. ಉಪಾಯ ಏನೀಗ ಹೇಳ್ತಾರೆ, ನಿನಗೆ ನಾವು ಬೆಲ್ಲನೋ ಚಾಕ್ಲೇಟೋ ಕೊಡ್ತೀವಿ ಅಂತ ಹೇಳಿ ಮಾಡುತ್ತೆ. ಚಾಕ್ಲೇಟ್ನಾಸ್ಕರ ಅದು ಔಷಧಿ ತೊಗೊಳುತ್ತೆ. ವಾಸಿಯಾಗೋದು ಚಾಕ್ಲೇಟ್ನಿಂದ ಅಲ್ಲ, ಔಷಧಿಯಿಂದ. ಅದು ಯಶಸ್ವಿ ಆದವು. ಇದು ಚಿಕ್ಕವರಿಗೆ ಫಲಶ್ರುತಿ ಯಾತಕ್ಕೆ ಹೇಳ್ತಾರೆ ಅಂದರೆ, ಏನು ಫಲ ಕೇಳ್ತೀರಲ್ಲ ಅದು ಇಲ್ಲೇ ಸಿಗುತ್ತೆ, ಬೇರೆ ಕಡೆ ಯಾಕೆ ಹೋಗ್ತೀರಿ? ಹಾಗಿದ್ದರೆ ಬೇರೆ ಕಡೆ ಈ ಫಲ ಸಿಗುತ್ತೆ ಅಲ್ಲೇ ಹೋಗ್ತೀವಿ ಅಂತ ಹೇಳಬೇಡಿ. ಮುಖ್ಯ ಫಲ ಸಿಗೋದೇ ಇಲ್ಲ. ಮುಖ್ಯ ಫಲ ಅಲ್ಲಿ ಸಿಗೋದಿಲ್ಲ, ಅವಾಂತರ ಫಲ ಮಾತ್ರ ಸಿಗ್ತದೆ. ಎರಡೂ ಸಿಗ್ತದೆ. ಆದ್ದರಿಂದ ಇಲ್ಲೇ ಇದನ್ನು ಅರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೇಲೆ ಕೆತ್ತಬೇಕು. ಚಿಕ್ಕ ಮಕ್ಕಳಿಗೆ ನಾವು ಔಷಧಿ ತೊಗೊಂಡ್ರೆ ಬೆಲ್ಲ ಕೊಡ್ತೀವಿ ಅಂತ ಹೇಳೋ ಹಾಗೆ ದೊಡ್ಡವ್ರಿಗೆ ಹೇಳೋದಿಲ್ಲ. ಯಾಕೆಂದರೆ ಅವ್ರಿಗೆ ಅಗತ್ಯ ಇಲ್ಲ. ಅವರು ಔಷಧಿ ಅಂದರೆ ತೊಗೋತಾರೆ, ಬೆಲ್ಲ ಅಂದರೆ ತೊಗೊಳ್ಳೋದೇ ಇಲ್ಲ. ನನಗೆ ಉತ್ತಮಾಧಿಕಾರಿಗಳು ಮುಖ್ಯ ಫಲವನ್ನು ಅಪೇಕ್ಷೆ ಪಡ್ತಾರೆ ಹೊರತು ಬೇರೆದನ್ನಲ್ಲ. ಅದಕ್ಕೆ ಅರ್ಜುನ ಹೇಳಿದ್ದು, ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕ ಮುಚ್ಚೋಷಣಮಿಂದ್ರಿಯಾಣ ಅವಾಪ್ಯ ಭೂಮೌ ಅಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಎಷ್ಟು ಮೆಚ್ಯೂರ್ ಆಗಿದ್ದಾರೆ ಅರ್ಜುನ ಅಂದರೆ, ನನಗೆ ದೇವಲೋಕದ ಮುಖ್ಯ ಪದವಿ ಕೊಟ್ಟರೂ ನನಗೆ ಬೇಕಿಲ್ಲ ಅಂತ ಹೇಳ್ತಾರೆ. ಇಂಥವರು ಮುಖ್ಯ ಸಾಧಕರು. ಆದರೆ ನಮ್ಮ ಶಾಸ್ತ್ರ ಬಿಡಲಿಲ್ಲ, ಮೇಲೆ ಕೆತ್ತಬೇಕು ಅವರನ್ನು. ಅದಕ್ಕೋಸ್ಕರ ಫಲದ ಹೇಳಿಬಿಟ್ಟು ಫಲದ ಶಕ್ತಿ ಇದೆ ಅಂತ ತಿಳ್ಕೊಂಡು ಮಹಾತ್ಮ ಜ್ಞಾನ ಬಂತು, ಪೂಜ್ಯವಾಯಿತು. ಬೇಕಾ ಉಪಯೋಗಿಸಿ, ಆಯಿತಾ? ಆ ದೃಷ್ಟಿಯಿಂದ ಇದು ವಿರೋಧ ಅಲ್ಲವೇ ಅಲ್ಲ. ಇನ್ನೊಂದು ದೃಷ್ಟಿಯಲ್ಲಿ ಸಂವಾದಿಯಾದ ಉತ್ತರವೇ ಹೊರತು ವಿರೋಧಿ ಉತ್ತರ ಅಲ್ಲ ಅಂತ ತಿಳ್ಕೊಂಡ್ರೆ ಸಾಕು. ಸರಿ. 2ನೇ ಅಧ್ಯಾಯದಲ್ಲಿ ಉತ್ತರ ಹಂತದಲ್ಲಿ ಸ್ಥಿತಪ್ರಜ್ಞನ ಬಗ್ಗೆ ಪ್ರಜಹಾತಿ ಯದಾ ಕಾಮಾನ್ ಅಂತ ಹೇಳಿ ಆರಂಭ ಮಾಡಿ ಬಹಳಷ್ಟು ವಿವರಣೆ ಬಂದಿದೆ. ಆ ಪ್ರಸಂಗದಲ್ಲಿ ಅದರ ಔಚಿತ್ಯ ಏನಿತ್ತು? ಔಚಿತ್ಯ ಇರೋದಲ್ಲಿ ಮತ್ತು ಭಗವಂತ ಉತ್ತರ ಶುರು ಮಾಡಬೇಕಾದ್ರೆ ಒಂದು ಮಾತು ಹೇಳಿದ, ಅಶೋಚ ನನ್ನಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತ ಅಂತ ಹೇಳಿದ. ಯಾರು ಈ ಸತ್ತವರ ಬಗ್ಗೆ, ಬದುಕಿದವ್ರ ಬಗ್ಗೆ ಹಾಗೆ ಆಡೋದಿಲ್ಲ, ಹಾಗೆ ಸತ್ತವ್ರ ಬಗ್ಗೆ ನೋಡೋದಿಲ್ಲ ಅಂತ ಹೇಳಿದ್ರಲ್ಲ, ಯಾರು ಹಾಗಿರೋದಿಲ್ಲ, ಹಾಗೆ ಮಾಡ್ತಾರೆ. ಈ ಮಟ್ಟ ಯಾರು ತಲುಪಿರ್ತಾರೆ? ಪಂಡಿತರು. ನೀನು ಪಂಡಿತನಲ್ಲ ಎಂಬ ರೀತಿಯಲ್ಲಿ ಭಗವಂತ ಹೇಳಿದ. ಪಂಡಿತ ಅಂತ ಹೇಳಿದ್ವಿ, ಪಂಡಿತರು ಹೇಗೆ ಅಂತ ಅರ್ಥ ಆಗಬೇಕಲ್ಲ. ಅದಕ್ಕೋಸ್ಕರ ಅಪರೋಕ್ಷ ಜ್ಞಾನಿಗಳೇ ಪಂಡಿತರೇ ಹೊರತು ಈ ಪರೋಕ್ಷ ಜ್ಞಾನಿಗಳು ಪಂಡಿತರಲ್ಲ. ಅವ್ರು ಆಗ್ಬೋದು, ಆಗದೇ ಇರಬಹುದು. ನಿಶ್ಚಿತವಾದ ಪಂಡಿತ ಅಂತೇಳಿದ್ರೆ ಅಪರೋಕ್ಷ ಜ್ಞಾನಿ. ಅರ್ಜುನ ನೀನು ಆ ಮಾತಾಡ್ಕೊಡು. ಆದ ಅರ್ಜುನ ಭಗವಂತನ ಮಾತಿನ ಪಂಡಿತ ಶಬ್ದಕ್ಕೆ ಅರ್ಥ ಇದಿಷ್ಟು ಬರಬೇಕು. ಪಂಡ ಅಂದರೆ ಜ್ಞಾನ, ಅಪರೋಕ್ಷ ಜ್ಞಾನನೇ. ಅವ್ರು ಹೀಗಿರ್ತಾರೆ ಅಂತ ಹೇಳಿದ. ಅವರೇನು ವಿದ್ವಾಂಸನಾದವನು ಹೇಗಿರ್ತಾನೆ ಅಂತ ಕೇಳಿದರೆ ಹೇಳ್ತಾರೆ, ಭಗವಂತ ಹೇಳ್ತಾರೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವ ಆತ್ಮನಾ ತುಷ್ಟಃ ಚಿತ್ತಪ್ರಜ್ಞಸ್ತದುಚ್ಯತೆ. ಇದೆಲ್ಲ ಲಕ್ಷಣ ಹೇಳ್ತಾ ಹೋದಾಗ ಅರ್ಜುನನಿಗೆ ಜ್ಞಾನಿ ಹೀಗಿರಬೇಕು. ಅರ್ಜುನ ದುಃಖ ಪಡ್ತಾ ಇದ್ದಾನೀಗ. ದುಃಖ ಪಡೋನು ಜ್ಞಾನಿ ಅಲ್ಲ ಅಂತ ಭಗವಂತ ಹೇಳ್ತಾನೆ.
ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್. ಇದು ಬೇಕು. ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದ ಮಧಿಗಚ್ಚತಿ. ಇವತ್ತು ಯಾವಾಗಲೂ ಕೂಡ ಇಂದ್ರಿಯಗಳನ್ನ ಹತೋಟಿ ದಬಿಸಿದಾಗ ಡ್ರೈವರ್ ಆದವನು ಅಪ್ಸು ಡೌನ್ಸು ಯೋಚನೆ ಮಾಡ್ತಕೊಂಡು ಡ್ರೈವರ್ ಅಲ್ಲೇ ಅಲ್ಲ. ಆ ಡ್ರೈವಿಂಗ್ ಮುಖ್ಯನೇ ಹೊರತು ಅವನಿಗೆ ಅಪ್ಸು ಡೌನ್ಸು ಮುಖ್ಯ ಅಲ್ಲ. ಅಪ್ ಬಂದರೂ ಸರಿ, ಡೌನ್ ಬಂದರೂ ಸರಿ. ಅದೇ ಸುಖ ದುಃಖಗಳು ಅಪ್ಸ್ ಆ್ಯಂಡ್ ಡೌನ್ಸ್ ನಮ್ಮ ಜೀವನದಲ್ಲಿ. ಅದನ್ನು ಗೆಲ್ಲಬೇಕು. ನೀನು ಯೋಚನೆ ಮಾಡ್ತಿದ್ದೀಯ ನೋಡು, ಈಗ ನಿನಗೆ ನೀನು ಪಂಡಿತನ ಅಲ್ಲ, ಈಗ ಪಾಂಡಿತ್ಯದ ಉಪಯೋಗ ಪಡಿತಾ ಇಲ್ಲ ನೀನು. ಆತ ಪುರುಷಕ್ಕೆ ಪ್ರೂವ್ ಆಗಿದೆ ಅದು. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ. ಆ ದೃಷ್ಟಿಯಲ್ಲಿ ಆಚಾರ್ಯರು ನೋಟ್ ಬರೀತಾರಲ್ಲಿ. ಇಲ್ಲಿ ಏನೇನು ಜ್ಞಾನಿಗಳ ಲಕ್ಷಣ ಅಂತ ಹೇಳ್ತಾರೆ, ಅದು ಜ್ಞಾನಿಗಳ ಲಕ್ಷಣ ಅಷ್ಟೇ ಅಲ್ಲ. ಜಿಜ್ಞಾಸುನಾತು ತತ್ ಸಾಧ್ಯಂ ಜ್ಞಾನಿನಾಂ ಯತ್ತು ಲಕ್ಷಣ. ಜ್ಞಾನಿಗಳ ಲಕ್ಷಣ ಅಂತ ಅದಕ್ಕೆ ಹೇಳ್ತಾರೆ. ನಾವು ಅದನ್ನು ಅಳವಡಿಸಿಕೊಂಡ್ರೆ ಜ್ಞಾನಿಗಳಾಗಬಹುದು ಅಂತ ಹೇಳೋದಕ್ಕೋಸ್ಕರ ಕೊಟ್ಟ ಮಾತಾದ್ದರಿಂದ ಆಗಿರಬೇಕು. ಅರ್ಜುನ ಈ ಸಮಯದಲ್ಲಿ ಅದನ್ನು ಕಳ್ಕೊಂಡ್ಬಿಟ್ಟಿದ್ದ. ಹೀಗೆ ಹೇಳ್ತಾ ಪರ್ವತ ಮೇಲೆ ಕೆತ್ತುತ್ತಾರೆ. ಅದನ್ನೆಲ್ಲ ಹೇಳ್ತಾ ಸಮರೈಸ್ ಮಾಡ್ತಾರೆ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನಿ. ಹಗಲು ರಾತ್ರಿಗಳ ಬಗ್ಗೆ ಮಾತಾಡ್ತಾರೆ. ಜ್ಞಾನಿಗಳ ಹಗಲು, ಅಜ್ಞಾನಿಗಳ ರಾತ್ರಿ. ಅಜ್ಞಾನಿಗಳ ಹಗಲು, ಜ್ಞಾನಿಗಳ ರಾತ್ರಿ ಆಗಿದೆ. ಅಂದರೆ ಯಾವ ವಿಷಯದಲ್ಲಿ ಅಜ್ಞಾನಿಗಳಿಗೆ ತಿಳುವಳಿಕೆ ಇಲ್ಲವೋ ಆ ಬ್ರಹ್ಮತತ್ವದ ಬಗ್ಗೆ ಜ್ಞಾನಿಗಳಿಗೆ ತಿಳುವಳಿಕೆ ಇದೆ. ಯಾರಿಗೆ ಲೋಕದ ಬಗ್ಗೆ ತಿಳುವಳಿಕೆ ಇದೆ, ಸಾಮಾನ್ಯರಿಗೆ ಅಪರೋಕ್ಷ ಜ್ಞಾನಿಗೆ ಆ ಬಗ್ಗೆ ತಿಳುವಳಿಕೆ ಅಲ್ಲ, ಬೇಕಿಲ್ಲ ಅವನಿಗೆ. ಅದಕ್ಕೆ ಬೇಕಿಲ್ಲ ಅಷ್ಟೇ ಹೊರತು ತ್ಯಾಗ ಮಾಡ್ತಾನೆ. ಈ ಅರ್ಥ ಕೊಟ್ಟು ಅರ್ಜುನ ಮಾತಾಡೋ ಮಾತುಗಳೆಲ್ಲ ಬ್ರಹ್ಮ ಕೇಂದ್ರಿತವಾಗಿರಬೇಕೇ ಹೊರತು ಲೋಕ ಕೇಂದ್ರಿತವಾಗಬಾರ್ದು ಅನ್ನೋದು ಅರ್ಜುನಿಗೆ ತಿಳಿಸ್ಬೇಕಾದ ಅಂಶ. ಅದು ಅಲ್ಲೇ ಒಂದು ಸ್ವಾರಸ್ಯ ಇದೆ. ಮತ್ತೆ ಹೇಳ್ತಾನೆ ಕೃಷ್ಣ, ಭಾಳ ಮುಖ್ಯವಾದ ಮಾತು. ನೀನು ನಾನು ಅಂತೂ ಉಪಯೋಗಿಸ್ತೀವಿ ಮತ್ತೆ ನಂದು ಅಂತ ಹೇಳ್ತೀಯ. ಇವಾಗ ನನ್ನ ಬಂಧುಗಳು ಅಂತ ಹೇಳ್ತೀಯ. ಕಿಮ್ಮೇ ರಾಜ್ಯೇನ ಗೋವಿಂದ ಅಂತ ಹೇಳ್ತೀಯ. ಗೊತ್ತಾಯ್ತಾ? ನಾನು ಹೇಗೆ ಮಾಡೋದು ಅಂತ ಕೇಳ್ತೀಯ. ಈ ಭಾಗ ಬಿಟ್ಬಿಡು ಅಂತ ಹೇಳ್ತಾ. ನಾನು ಪ್ರಶ್ನೆ ಇಲ್ಲ. ಈಗ ನೀನು ನಿರ್ಮಮೋ ನಿರಹಂಕಾರ ಸಶಾಂತಿ ಬಧಿಗಚ್ಚತಿ. ಕ್ಯಾಶಿಯರ್ ಇದ್ದಾನೆ. ನಾನು ಅಂತ ಕೊಡೋದಿಲ್ಲ, ನಂದು ಅಂತಲೂ ಕೊಡೋದಿಲ್ಲ. ನಾನು ಕೊಡ್ತಾ ಇಲ್ಲ, ನನ್ನದು ಕೊಡ್ತಾ ಇಲ್ಲ. ಅವನು ಕ್ಯಾಶಿಯರು. ತಂದು ಕೊಟ್ಟರೆ ಕ್ಯಾಶಿಯರ್ ಆಗೋದಿಲ್ಲ, ಓನರ್ ಆಗ್ತಾನೆ. ಯಾರು ಓನರ್ಸ್ ಅಲ್ಲ ಇಲ್ಲಿರೋರೆಲ್ಲ. ಆದ್ದರಿಂದ ಅರ್ಜುನ ಆ ಮಾತು ಮತ್ತೆ ಆಡ್ಲಿಕ್ಕೆ ಹೋಗಬೇಡ. ಗೊತ್ತಾಯ್ತಾ? ಮಾತು ಬಿಟ್ಟುಬಿಡು. ಅದನ್ನ ಬಿಡೋದೇ ಜ್ಞಾನಿಯ ಲಕ್ಷಣ. ಅಲ್ಲಿ ಕ್ಯಾಶಿಯರ್ ಅವನು ದುಡ್ಡು ಅವಶ್ಯಕತೆ ತುಂಬ ಇದೆ. ಪಾಪ ಮನೇಲಿ ಸಾಲ ಮಾಡಿದ್ದಾನೆ, ₹1,00,000 ಇದೆ, ಒಂದು ಪೈಸೆನೂ ಮುಟ್ಟಾಗಿಲ್ಲ. ಇದು ನನ್ನದಲ್ಲ ಅನ್ನೋ ಎಚ್ಚರಿಕೆ. ಮತ್ತು ನಾನು ಕೊಟ್ಟೆ ಅಂತ ಹೇಳೋದಿಲ್ಲ. ಯಾರಿಗೋ ಕೊಟ್ಟೆ, ಅವರು ಕೊಡಲಿಲ್ಲ. ಅವನಿಗೆ ಕೊಟ್ಟೆ ಅಂದರೆ ನಾನು ಕೊಟ್ಟಿಲ್ಲ, ಬ್ಯಾಂಕ್ ಕೊಡ್ತು ಅಂತ ಹೇಳಿ. ನಾನು ಕೊಟ್ಟೆ ಅಂತ ಹೇಳಿ ದೇವರು ಕೊಟ್ಟ ಅಷ್ಟೇ. ಫಲವತ ಉಪಪತ್ತಿ. ಈ ಎಚ್ಚರಿಕೆ ಕೊಡೋದಕ್ಕೋಸ್ಕರ ಭಗವಂತ ಅರ್ಜುನ ಹೇಳಿರಬೇಕು, ಉಳಿದವರಿಗೆ ವಿಷಯ ಮುಟ್ಟಿರಬೇಕು. ಆದರೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾನೆ ಭಗವಂತ. ಅದಕ್ಕೇನು ಸಾರ್ವತ್ರಿಕ ಗ್ರಂಥ ಆಯಿತು. ಇಲ್ಲವರು ಅವ್ರಿಗೆ ಮಾತ್ರ ಸಂಬಂಧಪಡ್ತಾ ಇತ್ತು. ಎಲ್ಲರೂ ಹೀಗಿರಬೇಕು ಅಂತ ಹೇಳೋದಕ್ಕೋಸ್ಕರ ನಮ್ಮ ಪಾಂಡಿತ್ಯದ ಉಪಯೋಗ ಅಲ್ಲಿ ಆಗಬೇಕು. ಆ ದೃಷ್ಟಿಯಲ್ಲಿ ಭಗವಂತ ಹೇಳಿದ ಮಾತು ಅತ್ಯಂತ ಸಾರ್ಥಕ. ಅದು ಪಾಂಡಿತ್ಯದ ಲಕ್ಷಣ. ಇಲ್ಲೊಂದೇ ಮುಂದೆ ತುಂಬ ಸತ್ತು ಹೇಳ್ತಾನೆ. ಗುಣಾತೀತ ಹೀಗಿರ್ತಾನೆ, ದೈವ ಸಂಪತ್ತರು ಹೀಗಿರ್ತಾರೆ. ಇದೆಲ್ಲವುದನ್ನು ಹೇಳಬೇಕಾದ್ರೆ ಅವುಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಅಂಥವ್ರು ಇದ್ದಾರೆ ಕೂಡ ಅಂತ ಹೇಳೋ ಸೂಚನೆ ಕೊಡ್ತಾರೆ. ಅದರ ಮುಂದೆ ನೋಡ್ಬೋದು. ಸರಿ, ಈ 2ನೇ ಅಧ್ಯಾಯದ ಭಾಗದಲ್ಲಿ ಶ್ರೀಮದಾಚಾರ್ಯರ ಭಾಷ್ಯ ತಾತ್ಪರ್ಯಗಳ ಕೊಡುಗೆ ಉದ್ದಗಲಕ್ಕೂ ಕಾಣುತ್ತೆ. ಅದರಲ್ಲಿ ಅನೇಕ ಉದಾಹರಣೆ ಮಾಡಿದ್ದೀರಿ. ಅದರಲ್ಲೂ ಅತಿ ವಿಶಿಷ್ಟವಾದಂತಹ ಒಂದೆರಡು ಉದಾಹರಣೆಗಳನ್ನು ನೋಡ್ಬೋದಾ? ಅದು ಆಚಾರ್ಯರ ವೈಶಿಷ್ಟ್ಯನೇ ಹಾಗೆ. ಆಚಾರ್ಯ ವೈಶಿಷ್ಟ್ಯ ಹೇಗೆ ಹೇಳ್ತೀವಿ ಅಂದರೆ, ಇಂಥಲ್ಲಿ ವಿಶೇಷತೆ ಸಾಮಾನ್ಯವಾಗಿ ಎಲ್ಲರ ಬಗ್ಗೆ ಹೇಳೋದು ಅಭ್ಯಾಸ. ಆಚಾರ್ಯ ಬಗ್ಗೆ ಹಾಗಲ್ಲ. ಅವ್ರು ಹೇಳಿ ಪ್ರತಿಯೊಂದು ವಿಶೇಷತೆ. ಇವತ್ತು ಹಾಲು ಪ್ರತಿ ಕಡೆಗೂ ಹಾಗೆ ಬೆಳಗಿರ್ತದೆ, ಹಾಗೆ ಆಚಾರ್ಯ ಪ್ರತಿಯೊಂದು ಮಾತು ಕೂಡ ಸ್ವಚ್ಛ ಹಾಗೂ ಉದ್ಬೋಧಕ. ಅದು ಅರ್ಥ ಮಾಡಿಕೊಂಡ್ರೆ ಪ್ರಜ್ಞಾವಾದ ಅಂತ ತಗೊಳ್ಳಿ. ಉದಾಹರಣೆಗೆ ಪ್ರಜ್ಞಾವಾದಾಂಶ ಭಾಷತೆ. ತುಂಬ ಜನ ಪ್ರಜ್ಞಾವಾದದ ಬಗ್ಗೆನೇ ಪ್ರಜ್ಞಾವಾದ ಮಾಡಿದವರು ಉಂಟು. ಅಂದರೆ ತಲೆ ತೋಚದ ಉತ್ತರ ಅಂತ ಅರ್ಥ. ಪ್ರಜ್ಞಾ ಮಾತು ಹೇಳ್ತಾರೆ. ಮಾತಾಡಬೇಕಾದ್ರೆ ಕೇವಲ ಪ್ರಜ್ಞೆಯಿಂದ ಮಾತ್ರ ಹುಟ್ಟಿತ್ತು. ಇವತ್ತು ಆಧುನಿಕ ವಿಚಾರವಾದ ಅಂತೀವಲ್ಲ, ಹಾಗೆ ಅದು ಸರಿಯಲ್ಲ. ಅಲ್ಲಿ ಪ್ರಜ್ಞಾವಾದಾನ್ ಒಂದರ್ಥ ಬರೆದರು, ತಲೆಹರಟೆ ಮಾತುಗಳು ಅಂತ ಒಂದರ್ಥ ಮೇಲ್ನೋಟಕ್ಕೆ. ಇನ್ನೊಂದು ಅರ್ಥ ಮತ್ತು ಪ್ರಜ್ಞಾವಾದ, ಪ್ರಜ್ಞಾನಾಂ ಅವಾದಾನ್ ಭಾಷಸೆ. ಜ್ಞಾನಿಗಳಿಗೆ ಸಮ್ಮತವಲ್ಲದ ಮಾತಾಡ್ತೀನಿ ಅಂತ ಹೇಳ್ತಾರೆ. ಜ್ಞಾನಿಗಳಿಗೆ ಸಮ್ಮತವಲ್ಲದ ಮಾತು, ಅದನ್ನೇ ಹಿಂದೆ ಹಿಡಿಯಿತು. ಅನಾರ್ಯ ಜುಷ್ಟಂ ಅನ್ನೋ ಪದ ಅಲ್ಲಿ ಬಂದಿದೆ. ಅನಾರ್ಯ ಜುಷ್ಟವಾದ ಮಾತುಗಳು. ಯಾರು ಪ್ರಾಜ್ಞರಲ್ಲಿ ಅಂತ ಪ್ರಶ್ನೆ. ಈಗ ಪ್ರಾಜ್ಞರು ಪೂರ್ಣಪ್ರಜ್ಞರು ಅಂತ ಅರ್ಥ. ಪೂರ್ಣಪ್ರಜ್ಞರು ಯಾರು? ಅಲ್ಲೇ ಭೀಮಸೇನ ಇದ್ದಾರೆ. ಭೀಮಸೇನ ಪೂರ್ಣಪ್ರಜ್ಞನ ಯುದ್ಧಕ್ಕೆ ನಿಂತಿರಬೇಕಾದ್ರೆ ನೀನು ಯುದ್ಧ ಮಾಡೋದಿಲ್ಲ ಅಂದರೆ ತಪ್ಪಾಗಲಿಲ್ವಾ? ಸಾಗೋಡು ಮನೇಲಿ ಕೂತಿರ್ಬೇಕಾದ್ರೆ ನೀನೆಲ್ಲ ನೋಡ್ಲಿಕ್ಕಾಗುತ್ತಾ? ಈಗ ದೊಡ್ಡ ಜ್ಞಾನಿ ಆದ ಭೀಮಸೇನ ದೊಡ್ಡ ಜ್ಞಾನಿ. ಅಂಥ ವ್ಯಕ್ತಿ ಯುದ್ಧ ನಿಂತಿರಬೇಕಾದ್ರೆ ಪ್ರಶ್ನೆ ಮಾಡದೇ ಇರಬೇಕಾದ್ರೆ ನೀವು ಮಾಡೋದು ಸರಿನಾ ಅನ್ನೋ ಒಂದು ಆಕ್ಷೇಪ ಇದೆ. ಆ ಅರ್ಥದಲ್ಲಿ ಪ್ರಜ್ಞಾವಾದ ಶಬ್ದ ಬಹಳ ಮುಖ್ಯವಾದ ಅಂಶ. ಇವತ್ತು 100ಕ್ಕೆ 100 ಪೂರ್ವಪಕ್ಷಗಳೆಲ್ಲ ಪ್ರಜ್ಞಾವಾದಗಳೇ.
ಪೂರ್ವಪಕ್ಷ ಪ್ರಜ್ಞಾವಾದಕ್ಕೆ ಪೂರ್ವಪಕ್ಷ, ಪ್ರಜ್ಞೆ ಪೂರ್ವ, ಉತ್ತರ. ಬರೀ ಪ್ರಜ್ಞೆ ಮಾತ್ರ ಅವರಿಗಿರೋದು, ಅದು ಸರಿಯಲ್ಲ. ತೀರ ಹೊಸ ಕೊಡುಗೆ ಅದು. ಯಾಕೆ ತಾನೇ ಹೇಳಿದ ಅರ್ಥ ಅನಾರ್ಯ ದುಷ್ಟ ಅನ್ನೋದು ಮ್ಯಾಚ್ ಆಗ್ತದೆ. ಯಾಕಂದ್ರೆ ಆಜ್ಞಾನ ಮಾತನ್ನಾಡ್ತೀವಿ ಅಂದರೆ ಕಾಂಟ್ರಡಿಕ್ಷನ್ ಆಗ್ತದೆ, ಅದು ಸರಿಯಲ್ಲ. ಇದು ಒಂದು ಹೊಸ ಕೊಡುಗೆ. ಅಷ್ಟೇ ಅಲ್ಲ, ಈಗಲೇ ಅಷ್ಟೇ ಹೇಳಿದೆ, ಹತೋ ವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ, ಎಷ್ಟು ಅರ್ಥ. ಇನ್ನು ಕರ್ಮಣ್ಯೇವಾಧಿಕಾರಸ್ಥೆ, ಎಂಥ ಅರ್ಥ ಅದು. ಒಂದು ಕರ್ಮಣ್ಯೇವಾಧಿಕಾರತೆ ಆವರಿಗೆ ಬರದ ಸಾಮಾನ್ಯ ಎಲ್ಲ ಭಾಷ್ಯ ಇವತ್ತು ಪ್ರಿಂಟೆಡ್ ಯಾವ ಪುಸ್ತಕ ನೋಡಿದರೂ ಕೂಡ ಫಲದಲ್ಲಿ ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಲ್ಲ, ಫಲವನ್ನು ವಿಭಾಗ ಮಾಡಿಬಿಟ್ಟು ಮುಖ್ಯ ಫಲ ಅಮುಖ್ಯ ಫಲ ಅಂತ ಬರೆದಿದ್ದು, ಅದಕ್ಕೆ ಸಂವಾದಿಯಾದ ವಾಕ್ಯಗಳನ್ನು ಕೊಟ್ಟಿದ್ದು ತೀರ ಅಪೂರ್ವವಾದ ಮಾತುಗಳು. ಅದೇ ರೀತಿಯಲ್ಲಿಯೇ ಈಗೆಲ್ಲ ರಾತ್ರಿ ಮತ್ತು ಹಗಲೊಂಬುದಕ್ಕೆ ಅವ್ರು ಬರೆದ ಅರ್ಥ ತೀರ ವಿನೂತನವಾದ ವಿಶಿಷ್ಟವಾದ ಅರ್ಥ. ಹೀಗೆ ಆಚಾರ್ಯ ಪ್ರತಿಯೊಂದು ಬಿಡಿಸಿ ಹೇಳ್ತಾರೆ. ಕೊನೆಗೊಂದು ಮಾತಾಡೋದಾದರೆ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನಯನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅರ್ಜುನ, ಇದು ಬ್ರಾಹ್ಮೀ ಸ್ಥಿತಿ ಅಂದರೆ ಹೀಗೆ, ಬ್ರಹ್ಮ ವಿಷಯ ಸ್ಥಿತಿ. ಪರಮಾತ್ಮನ ಬಗ್ಗೆ ಜ್ಞಾನ ಹೊಂದಿದವನು ಹೀಗಿರ್ತಾನೆ. ಮತ್ತೆ ಹೇಳ್ತಾರೆ, ಯಾವ ಬ್ರಹ್ಮ ಅಂತ ಕೇಳಿದರೆ ನಿರ್ವಾಣ ಬ್ರಹ್ಮ ಅಂತ ಪದ ಉಪಯೋಗಿಸ್ತಾರೆ. ಏನು ನಿರ್ವಾಣ ಬ್ರಹ್ಮ ಅಂದರೆ ಏನು ಅರ್ಥ ಆಗೋದಿಲ್ಲ. ವಾಣ ಅಂದರೆ ದೇಹ, ಬಾಣ ವಾಣ. ನಿರ್ವಾಣ ಅಂತ ಹೇಳಿದರೆ ಏನು? ಬ್ರಹ್ಮ ನಿರ್ವಾಣಂ ಅಶರೀರಂ ಬ್ರಹ್ಮ, ಅಪ್ರಾಕೃತ ದೇಹರಹಿತನಾದವನು ಭಗವಂತ. ಅವನನ್ನು ಅಂತ್ಯಕಾಲದಲ್ಲೂ ಸ್ಮರಣೆ ಮಾಡಬೇಕು, ಭಗವಂತ ಕೊಟ್ಟ ಸಂದೇಶ. ತುಂಬ ಜನ ವಯಸ್ಸಾದ ಮೇಲೆ ಮಾಡಬೇಕು, ಮುಪ್ಪಿನಲ್ಲೂ ಮಾಡಬೇಕು ಅಂತ ಅರ್ಥ ಬರೆದವರು ಇರ್ತಾರೆ. ಅಲ್ಲ, ಚಿತ್ವಾಸ್ಯಾಮ್ ಅಂತಕಾಲೇ ಅಪಿ. ಅಂತಕಾಲ ಅಂತ ಹೇಳಿದರೆ ವಯಸ್ಸಾದ ಕಾಲ ಅಲ್ಲ. ಮುಂದೆ ಬರೀತಾರೆ, ಭಗವಂತ ಹೇಳಿದ ಕಾಯತ್ಯಾಗ ಕ್ಷಣ ಎಮ್ಮಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಎಷ್ಟು ಸ್ವಾರಸ್ಯ ಇದೆ ಮಾತಿನಲ್ಲಿ. ತಾನೇ ವ್ಯಾಖ್ಯಾನ ಮಾಡಿದ್ದಾನೆ ಭಗವಂತ. ಇಲ್ಲಿ ಅಂತಕಾಲೇಪಿ ತಾನೇ ಅರ್ಥ ಬರೆದಿದ್ದಾನೆ. ಅರ್ಥವನ್ನು ಆ ರೀತಿ ಜೋಡಿಸೋರು ಶ್ರೀಮದ್ ಆಚಾರ್ಯರು. ಈ ರೀತಿಯಾಗಿ ಭಗವದ್ಗೀತೆಯನ್ನಾಗೇ ಹೇಳಕ್ಕೆ ಹೊರಟ್ರಲ್ಲ, ಅದು ಸ್ವಾರಸ್ಯ. ಮತ್ತು ತುಂಬ ವಿಸ್ತಾರ ಬರೀಲಿಕ್ಕೆ ಹೋಗೋದಿಲ್ಲ. ಭಾಳ ಚಿಕ್ಕವಾದ ಮಾತುಗಳಲ್ಲಿ ಅರ್ಥವನ್ನು ಬಿಡಿಸಿಬಿಡ್ತಾರೆ. ಆ ಓದ ಕ್ರಮದಲ್ಲಿ ತೋರಿಸ್ತಾರೆ. ಮತ್ತು ಬಿಂಬ ಪ್ರತಿಬಿಂಬ ಭಾವ ತೀರ ವಿನೂತನವಾದ ಕಾಣಿಕೆ. ನೋಡೋದಕ್ಕೆ ಅದು ಅರ್ಥನೇ ಆಗೋದಿಲ್ಲ, ಯಾಕೆ ಬಂತು ಅನಿಸುತ್ತೆ. ಆಮೇಲೆ ನೋಡಿದರೆ ಅದು ಬರದೇ ಹೋದ್ರೆ ಮುಂದೆ ಅರ್ಥನೇ ಆಗ್ತಿರಲಿಲ್ಲ. ಅದನ್ನೆಲ್ಲ ತಿಳಿಸಿಕೊಡ್ತಾರೆ. ಅದೇ ರೀತಿಯಲ್ಲಿ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪೇನಂ ವೇದ ನಚೈವ ಕಶ್ಚಿತ್ ಅಂತ ಹೇಳಬೇಕಾದ್ರೆ ದೇವರ ಆಶ್ಚರ್ಯ ಎಂಬುದನ್ನು ಎಷ್ಟು ಬಿಡಿಸ್ತಾರೆ. ಇದೆಲ್ಲ ಯೋಚನೆ ಮಾಡಿದಾಗ ಅವರು ಭಗವದ್ಗೀತೆಯನ್ನು ತೋರಿಸೋ ಆಳ ಭಾರಿ ದೊಡ್ಡದು. ಪದಾರ್ಥ ಹೇಳೋದು ಅದೆಲ್ಲ ಆಚಾರ್ಯ ಮುಖ್ಯ ಅಲ್ಲ, ಅದು ಮುಂದವ್ರು ಮಾಡೋ ಕೆಲಸಗಳು. ಅದರ ತಾತ್ಪರ್ಯ ಭಾಷ್ಯಕಾರರ ಮಟ್ಟದಲ್ಲಿ ಮಾತಾಡೋದು, ತಾತ್ಪರ್ಯವನ್ನು ಹೇಳೋದು, ನಿರ್ಣಯಕ್ಕೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಹೇಳೋದು, ಇದೆಲ್ಲ ಆಚಾರ್ಯ ಗ್ರಂಥಗಳ ವೈಶಿಷ್ಟ್ಯ. ಆಗ ನಮಗೆ ಭಗವದ್ಗೀತೆಯ ನಿಜವಾದ ಭಾವ ಅರ್ಥ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಹೇಳ್ತಾರೆ, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ, ಗೀತಾರ್ಥವನ್ನೇ ಹೇಳ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಲೇಷತ ಅನ್ನೋ ಪದನೂ ಸ್ವಾರಸ್ಯ. ಸ್ವಲ್ಪ ಹೇಳ್ತೇವೆ ಅಂತ ಹೇಳೋ ಮೂಲಕವಾಗಿ ಸ್ವಲ್ಪ ಹೇಳ್ತೇವೆ, ಅಷ್ಟು ತಿಳ್ಕೊಂಡ್ರೂ ಸದ್ಗತಿ ಆಗುತ್ತೆ ಅಂತ ಹೇಳ್ತಾ, ಜ್ಞಾನದ ಭಗವದ್ಗೀತೆಯ ಅರ್ಥವ್ಯಾಪ್ತಿಯನ್ನು ತಿಳ್ಕೊಂಡದ್ದಕ್ಕಿಂತ ತುಂಬ ಜಾಸ್ತಿ ಅಂತ ಹೇಳ್ತಾರೆ. ಈ ದೃಷ್ಟಿಯಲ್ಲಿ ಒಂದು ಮಾತು ಸಾರ್ಥಕವಾಗತ್ತೆ. ಗೀತಾ ಸುಗೀತಾ ಕರ್ತವ್ಯ ಅಂತ ಹೇಳ್ತಾರೆ. ಅದನ್ನು ಗೀತಾ ಅಸುಗೀತಾ ಕರ್ತವ್ಯ ಅಂತ ಬಿಡಿಸಿದರೆ ಗೀತೆಯನ್ನು ಅಸುಗೀತೆಯನ್ನಾಗಿ ಮಾಡ್ಕೋದು. ಹಸು ಅಂದರೆ ಮುಖ್ಯ ಪ್ರಾಣ. ಶ್ರೀಮದ್ ಆಚಾರ್ಯರು ಅವರು ಗೀತಾ ಭಾಷೆ ಸಮೇತ ಓದಬೇಕು ಅನ್ನೋ ಸೂಚನೆ ಕೊಡೋದ್ರಲ್ಲಿ ಕಾಣ್ತೇವೆ. ಈಗ ಆಚಾರ್ಯರ ಕೊಡುಗೆ ಯಾವ ಊಹೆಗೂ ಸಿಗದಷ್ಟು ಭಾರಿ ದೊಡ್ಡದಲ್ವ. ಟೀಕಾಕೃತ್ಪಾದರಂಥ ಮಹಾನುಭಾವರೇ ಅದನ್ನು ಪೂರ್ತಿ ಆಚಾರ್ಯ ಹೇಳಬೇಕಾದ್ರೆ ಅವರ ಅನುಗ್ರಹ ಬೇಕು ನಮಗೆ, ಇಲ್ಲದವರು ಹೇಳ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ಮಾತು ಬರೀ ವಿನಯದ ಮಾತಲ್ಲ, 100% ಸತ್ಯವಾದ ಮಾತು ಅಂತ ತಿಳ್ಕೊಂಡಾಗ ಅವ್ರ ಕೊಡುಗೆ ದೊಡ್ಡದು. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮನಿ ಅಂತ ಹೇಳ್ತೇವಲ್ಲ, ಅದು ಎಲ್ಲರೂ ಯಾವ ಕಾಲಕ್ಕೂ ಹೇಳಬೇಕಾದ ಮಾತು ಅಂತ ಹೇಳ್ತಾ ಈ 4 ಮಾತನ್ನು ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. 2ನೇ ಅಧ್ಯಾಯ ಭಗವದ್ಗೀತೆಯ ಒಂದು ಸಂಕ್ಷಿಪ್ತ ರೂಪ ಅಂತಂದರೂ ತಪ್ಪಾಗಲಾರ್ದು. ಅದನ್ನು ಶ್ರೀಮದಾಚಾರ್ಯರ ಭಾಷ್ಯ ತಾತ್ಪರ್ಯಗಳ ಬೆಳಕಿನಲ್ಲಿ ತೆರೆದಿಟ್ಟಿದ್ದೀರಿ. ಅರ್ಜುನ ಕೊನೆಗೆ ತಿಳಿಸಿದಂತೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂದ ಹಾಗೆ ನಮಗೂ ಇದರಿಂದ ಒಂದು ಜ್ಞಾನದ ವಿಸ್ತಾರ ಆಗಿದೆ. ಅದಕ್ಕೆ ಅನಂತ ಕೃತಜ್ಞತೆಗಳು. ಭಕ್ತಿ ಸುಧಾ ಚಾನೆಲ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅವರಿಗೂ ಅತ್ಯಂತ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಗೀತೆಯೂ ಸುಧಾ, ಭಕ್ತಿನೂ ಸುಧಾ. ಗೀತೆಯಲ್ಲಿ ಬಂದು ಭಕ್ತಿ ತತ್ವದ ಸುಧೆಯನ್ನು ಪ್ರಸಾರ ಮಾಡ್ತಕ್ಕಂಥ ಈ ವ್ಯವಸ್ಥೆ ಅತ್ಯಂತ ಅಭಿನಂದನಾರ್ಹ ಅಂತ ಹೇಳೋದು.